ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ ಸ್ಪಿನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಯಾರಿಗಾದ್ರೂ ಕೂಡ ಊಟ ತಿಂಡಿ ಅಂದರೆ ಒಂದು ರೀತಿ ಖುಷಿ, ಸಂತೋಷ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಯಾವುದಾದ್ರೂ ಒಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಬೇಡ. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರಾದರೂ ಪರವಾಗಿಲ್ಲ, ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಯಾರಾದರೂ ಕೂಡ ಪರವಾಗಿಲ್ಲ. ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಇರತಕ್ಕಂಥವ್ರಿಗೆ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲೇ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿಯ ಅನುಗ್ರಹ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಜಗನ್ಮಾತೆ ಆದಿಪರಾಶಕ್ತಿ ತಾಯಿ ಲಲಿತಾ ರಾಜರಾಜೇಶ್ವರಿ ದೇವಿಯಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರೂ ಕೂಡ ಸ್ವಾಗತ ಕೋರಿರ್ತಕ್ಕಂಥದ್ದಾಯಿತು. ಇನ್ನು ಮಹರ್ಷಿ ಧರ್ಮಯಾತ್ರೆಯ ಬಗ್ಗೆ ಅಂತೂ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಯಾಕೆ ಅಂತಂದರೆ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ನಾಳೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಭೇಟಿ ನೀಡ್ತಾ ಇದ್ದಾರೆ. ಅಂತಂದರೆ 3/7/2024 ನಾಳಿನ ಬುಧವಾರ ಬೆಳಗ್ಗಿನ ನೇರಪ್ರಸಾರದ ಕಾರ್ಯಕ್ರಮ 9:30 ನೇರಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು 10 ಗಂಟೆ ಸರಿಸುಮಾರು 10 ಗಂಟೆಗೆ ಗುರುಜಿರವರು ಕಾಳ ಭದ್ರಕಾಳಿ ಶಕ್ತಿಪೀಠ ಈ ಒಂದು ಸಾನ್ನಿಧ್ಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಈ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಭಕ್ತರಹಳ್ಳಿ, ನಡುವತ್ತೆ ಅಂಚೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಒಂದು ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಕಾಳ ಭದ್ರಕಾಳಿ ಅಮ್ಮನವರ 58 ಅಡಿ ಭವ್ಯ ಸುಂದರ ಮೂರ್ತಿ ಹಾಗೂ ಕಾಳರಾತ್ರಿ ಅಮ್ಮನವರು ಜೊತೆಗೆ ರಕ್ತಕಾಟೇರಮ್ಮ ಮತ್ತು ಕಾಳಭೈರವೇಶ್ವರ ಸ್ವಾಮಿಯ ನೂತನವಾಗಿರ್ತಕ್ಕಂಥ ಒಂದು ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಕಾಳ ಭದ್ರಕಾಳಿ ಅಮ್ಮನವರ 35ನೇ ವರ್ಷದ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಮಹೋತ್ಸವ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ನಾಳೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ತಮ್ಮೆಲ್ಲರಿಗೂ ಕೂಡ ಒಂದು ಆಧಾರದ ಸ್ವಾಗತ, ಸುಸ್ವಾಗತ. ಇಂದಿನ ಅಂದರೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಗುರುಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ರು. ಏನಪ್ಪಾ ಅಂತಂದರೆ ನಾಳೆ ಭೇಟಿ ನೀಡ್ತಾ ಇರತಕ್ಕಂಥ ಸಾನ್ನಿಧ್ಯ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅಲ್ಲಿ ತಾಯಿ ಕಾಟೇರಮ್ಮನ ಆರಾಧನೆಯು ಕೂಡ ಇರೋದರಿಂದ ಯಾರಿಗೆಲ್ಲ ವಾಸ್ತುಗೃಹದಲ್ಲಿ ಸಮಸ್ಯೆ ಇದೆ, ವಾಸ್ತು ಸಮಸ್ಯೆ ಇದೆ, ಇಲ್ಲ ಅಂತಂದರೆ ತಮಗೆ ಬೇರೊಂದು ರೀತಿ ದುಷ್ಟಶಕ್ತಿಗಳ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ, ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಏಳಿಗೆ ಇಲ್ಲ, ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾ ಇದೆ, ಶತ್ರು ಬಾಧೆಗಳಿದ್ದಾವೆ,
ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಕೆಡಕನ್ನು ಉಂಟು ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅದೆಲ್ಲ ಸಮಸ್ಯೆಗಳಿಂದ ಆಚೆ ಬರಬೇಕು ಅಂತಲೇ ಗುರುಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರಸಾರದ ಬಗ್ಗೆ ಹೇಳ್ತಾ ಇದ್ರು. ಏನಪ್ಪಾ ಅಂತಂದರೆ, ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಬಗ್ಗೆ ವಿಶ್ಲೇಷಣೆಯನ್ನು ಕೊಟ್ಟರು. ಆದರೆ ತಂತ್ರಸಾರವನ್ನು ನಾಳೆ ಗುರುಜಿರವರು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಂದರೆ ದೇವಸ್ಥಾನಕ್ಕೆ ಯಾರೆಲ್ಲ ತಾವೆಲ್ಲರೂ ಕೂಡ ಬರ್ತಾ ಇದ್ದೀರಿ, ಈ ಒಂದು ಮೆಟೀರಿಯಲ್ಸ್ ಏನಿದೆ ಅಂತಂದರೆ, ಈಗ ನೆನ್ನೆ ತಿಳಿಸ್ಕೊಟ್ಟಿರ್ತಕ್ಕಂಥ ಗುರುಜಿರವರು ತಿಳಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ವನಸಿರಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ತೊಗೊಂಡು ಬರೋರು ಯಾರೆಲ್ಲ ಇದ್ದೀರಿ, ತಮಗೆ ಈ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತಾರೆ ತಾಯಿಯ ಸಾನ್ನಿಧ್ಯದಲ್ಲಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾನೀಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ತಾವೆಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಂಡ್ಬಿಡಿ. ತಾಮ್ರದ ತೊಂಬಿಗೆ, ಒಂದು ಚಿಕ್ಕ ತಾಮ್ರದ ತೊಂಬಿಗೆಯನ್ನು ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬರೋದಕ್ಕಿಂತ ಮುಂಚೆ ವಾಸ್ತುಗೃಹದಲ್ಲೂ ಕೂಡ ಒಂದು ಸಣ್ಣ ಆಚರಣೆಯನ್ನು ತಾವೆಲ್ಲರೂ ಕೂಡ ಆಚರಿಸಬೇಕಾಗಿದೆ. ಅದೇನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ತಾಮ್ರದ ತೊಂಬಿಗೆ, ಕೆಂಪು ನೀರು, ಅರಿಶಿನ, ಸುಣ್ಣ, ಬಿಳಿಯ ಒಂದು ವಸ್ತ್ರ, ಅಂತಂದರೆ ಕರವಸ್ತ್ರ ಆದರೂ ಕೂಡ ಪರವಾಗಿಲ್ಲ, ಚಿಕ್ಕದಾಗಿರ್ತಕ್ಕಂಥ ಒಂದು ಬಿಳಿಯ ವಸ್ತ್ರ ಮತ್ತು ನಿಂಬೆಹಣ್ಣು. ಇದೆಲ್ಲವನ್ನೂ ಕೂಡ ಮೊದಲನೇದಾಗಿ ತಾಮ್ರದ ಬಿಂದಿಗೆ ಒಳಗಡೆ ಕೆಂಪು ನೀರನ್ನು ಮಾಡ್ಕೊಳ್ಬೇಕು. ತಾಮ್ರದ ಬಿಂದಿಗೆಗೆ ಅರಿಶಿನ ಮತ್ತು ಸುಣ್ಣವನ್ನು ಹಚ್ಚಬೇಕು. ಅದರ ಒಳಗಡೆ ಒಂದು ನಿಂಬೆಹಣ್ಣನ್ನು ಹಾಕಬೇಕು. ಆ ತಾಮ್ರದ ಬಿಂದಿಗೆಯನ್ನು ಡೈರೆಕ್ಟಾಗಿ ತಾವು ಹಸ್ತದ ಮೇಲೆ ಇಟ್ಕೊಳ್ತಕ್ಕಂಥದ್ದಲ್ಲ, ಶ್ವೇತವರ್ಣದಲ್ಲಿರ್ತಕ್ಕಂಥ ಒಂದು ವಸ್ತ್ರ, ಬಿಳಿಯ ವಸ್ತ್ರವನ್ನು ಕೈ ಮೇಲೆ ಇಟ್ಕೊಂಡು ಅದರ ಮೇಲೆ ಆ ತಾಮ್ರದ ಬಿಂದಿಗೆಯನ್ನು ಇಟ್ಕೊಳ್ಬೇಕು. ಅದನ್ನು ಇಟ್ಕೊಂಡು ನಿಮ್ಮ ಮನೆಯ ಸುತ್ತ, ಅಂತಂದರೆ ಮೂಲೆ ಮೂಲೆ, ಮನೆಯ ಒಳಭಾಗ ಹೊರಭಾಗ 3 ಸುತ್ತು ಹಾಕ್ತಕ್ಕಂಥದ್ದು. ಮೊದಲು ಮನೆಯ ಒಳಗಡೆ ಇರತಕ್ಕಂಥ ಒಂದು ಸಾನ್ನಿಧ್ಯವನ್ನು ತಾವೆಲ್ಲರೂ ಕೂಡ 3 ಸುತ್ತು ಹಾಕಿ, ಅದಾದಮೇಲೆ ಮನೆಯ ಹೊರಭಾಗವನ್ನು 3 ಬಾರಿ ತಾವೊಂದು ಸುತ್ತು ಹಾಕ್ತಕ್ಕಂಥದ್ದು. ಇದನ್ನು ಮಾಡಿ ಆ ಒಂದು ತಾಮ್ರದ ಬಿಂದಿಗೆಯನ್ನು ಜೋಪಾನವಾಗಿ ಆ ಒಂದು ಬಿಳಿಯ ಬಟ್ಟೆಯ ಸಹಾಯದಲ್ಲಿ ಅದನ್ನು ಕಟ್ಟಿ ಅದನ್ನು ಜೋಪಾನವಾಗಿ ನಿಮ್ಮ ಕೈಲಿಟ್ಕೊಳ್ಳಿ. ಅದಾದ ಮೇಲೆ ಬರ್ತಾ ತಾಯಿಯ ಸಾನ್ನಿಧ್ಯಕ್ಕೆ ತಾವು 9 ಬತ್ತಿಯನ್ನು ಉಳ್ಳಂತಹ ಮಣ್ಣಿನ ಹಣತೆ, 9 ಮಣ್ಣಿನ ಹಣತೆಯನ್ನು ನೀಟಾಗಿ ತುಪ್ಪದ ಬತ್ತಿಯನ್ನು ಅದನ್ನು ಮಾಡಿಕೊಂಡು ಮಣ್ಣಿನ ಹಣತೆಯ ಜೊತೆ ತಾಯಿಯ ಸಾನ್ನಿಧ್ಯಕ್ಕೆ ಬರಬೇಕು. ಈ ಒಂದು ಅನುಷ್ಠಾನವನ್ನು ವಾಸ್ತುಗೃಹದಲ್ಲಿ ಆಚರಣೆಯನ್ನು ಮಾಡಿಕೊಂಡು ತಾವು ತೆಗೆದುಕೊಂಡು ಬಂದಿದ್ದೆ ಆದರೆ ಇದರ ಮುಂದಿನ ಕ್ರಮಾನುಷ್ಠಾನವನ್ನು ನಾಳಿನ ಕಾರ್ಯಕ್ರಮದಲ್ಲಿ ಗುರುಜಿರವರು ತಿಳಿಸ್ಕೊಡ್ತಾರೆ. ಹಾಗಾಗಿ ನಾಳಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ತಾಯಿಯ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಗುರುಜಿರವರ ಮಹರ್ಷಿ ಧರ್ಮಯಾತ್ರೆಯ ಬಗ್ಗೆನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಹರಿಂ ಕರಾಸನಗರ್ಭದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ. ಅಂಬೇ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಬ್ರಾಹ್ಮೇ ನಮಃ, ಮಾಹೇಶ್ವರಿ ನಮಃ, ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಮಹಾಲಕ್ಷ್ಮೀ ನಮಃ, ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಸರಸ್ವತ್ಯೇ ನಮಃ, ಮಾತಾ ಚ ಅನ್ನಪೂರ್ಣಾಯೈ ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾಂಬಿಕಾಯೈ ನಮೋ ನಮಃ. ಲಲಿತಾರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥ ದಿನ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯೇಶ್ವರರ ಕ್ಷೇತ್ರಗಳು ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ಘಾಟಿ ಕ್ಷೇತ್ರ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಅಲ್ಲಿಂದ ಸ್ವಲ್ಪ ದೂರ ಪರಿಕ್ರಮಿಸಿದರೆ ಗೌರಿಬಿದನೂರು ದಾಟಿದ ತಕ್ಷಣ ವಿದ್ರಾಶ್ವತ್ಥ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋದರೆ ನಾಗಲಮಡಿಕೆ, ಅಲ್ಲಿರ್ತಕ್ಕಂಥದ್ದು ಮತ್ತೊಂದು ವಿಶೇಷವಾದಂಥ ನಾಗದೇವರು. ಇನ್ನು ಈ ಭಾಗ ಬಿಟ್ಟು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ ಅಂದರೆ ಅದು ಮಂಗಳೂರು, ಕುಕ್ಕೆ ಸುಬ್ರಹ್ಮಣ್ಯ. ಹೀಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರಗಳು, ಅದರಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕ್ಷೇತ್ರಗಳು ಸಾಕಷ್ಟು ಇದೆ. ಅಷ್ಟೇ ಮಡಿ ಆಚಾರ, ಅಲ್ಲಿ ಶ್ರದ್ಧೆ ಭಕ್ತಿ ಜೊತೆಗೆ ಭಗವಂತನ ಪ್ರಾರ್ಥನೆ ಎಷ್ಟೇ ಆದರೂ ಸುಬ್ರಹ್ಮಣ್ಯೇಶ್ವರ ಆತನ ಜವಾಬ್ದಾರಿ ಹೇಗಿರುತ್ತಪ್ಪ ಅಂದರೆ ಕಣ್ಣು, ಮೂಗು, ಕಿವಿ,
ಮತ್ತು ಹೃದಯದ ನರನಾಡಿಗಳು. ಅದರಲ್ಲೂ ಹೃದಯಕ್ಕೆ ಸಂಬಂಧಪಟ್ಟಂಥ ಹೃದಯದ ನರನಾಡಿಗಳನ್ನು ಜೋಪಾನುವ ಕಾಪಾಡುವಂತಹದ್ದು ಸುಬ್ರಹ್ಮಣ್ಯೇಶ್ವರರ ಕರ್ತವ್ಯ. ಇದನ್ನು ಮೀರಿರ್ತಕ್ಕಂತಹದ್ದು ದೇಹದ ಮೇಲಿರ್ತಕ್ಕಂತಹ ಚರ್ಮವನ್ನು ಯಾವುದೇ ಚರ್ಮ ಬಾಧೆಗಳಿಲ್ದಿರ ಆರೋಗ್ಯಕರವಾದಂತಹ ಒಂದು ಚಿಂತನೆ ಆಗಬೇಕಾದರೆ ಅದಕ್ಕೆ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಬೇಕು. ಇರಲಿ, ಇದು ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನದಂದು ನಾವು ನೀವೆಲ್ಲರೂ ಸಹಿತ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಮಾಡೋಣ. ಎಲ್ಲರೂ ಆರೋಗ್ಯಕರವಾಗಿರುವಂಗಾಗಲಿ, ಎಲ್ಲರ ಜೀವನ ನೆಮ್ಮದಿಯುತವಾಗಿರಲಿ. ಇನ್ನೇನು ಆಗೋ ಈಗ ಅಂದರೆ ಆಗಮಿಸ್ತಾ ಇದೆ ಮಣ್ಣೆತ್ತಿನ ಅಮಾವಾಸ್ಯೆ. ಅಮಾವಾಸ್ಯೆ ಬಂತು ಅಂದರೆ ಅದಾದ ನಂತರ ಆಷಾಢ ಪ್ರಾರಂಭ. ನೂತನವಾಗಿ ಮದುವೆ ಆಗಿರ್ತಕ್ಕಂಥ ನವವಧುವರರು, ಹೊಸದಾಗಿ ಮದುವೆ ಆಗಿದ್ದರಲ್ಲ ನವವಧುವರರು, ನಿಮ್ಮಗಳ ಮನಸ್ಸು ಇನ್ನು ಗಂಟೆಗಳನ್ನು ಅಥವಾ ನಿಮಿಷಗಳನ್ನು ಎಣಿಸ್ತಾ ಹೋಗುತ್ತೆ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ತವರಿನ ಮೇಲೆ ವ್ಯಾಮೋಹ. ನನ್ನ ಆಷಾಢ ಮಾಸ ಬಂತು ಅಂದರೆ ಆಷಾಢ ಮಾಸಕ್ಕೂ ಮುನ್ನ, ಅಮಾವಾಸ್ಯೆಗೂ ಮುನ್ನ ನನ್ನ ತವರಿಂದ ಬರ್ತಾರೆ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅಥವಾ ತಂದೆ ತಾಯಿನೋ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಒಂದು ತಿಂಗಳ ಕಾಲ ನೆಮ್ಮದಿಯುತವಾಗಿ ನನ್ನ ತವರಲ್ಲಿ ಇರಬಹುದು ಅನ್ನೋ ಒಂದು ಚಿಂತನೆ. ನವವಧುವರರಿಗೆ ಒಬ್ಬರನ್ನ ಬಿಟ್ಟೊಬ್ರು ಇರಬೇಕಾ? ಹೇಗಪ್ಪ ನನ್ನ ಗಂಡನ ಬಿಟ್ಟು ಇರೋದು, ಹೇಗಪ್ಪ ನನ್ನ ಹೆಂಡತಿಯನ್ನು ಬಿಟ್ಟಿರೋದು? ಹೊಸ ಬದುಕನ್ನು ಕಂಡಿರ್ತಾರೆ, ಹೊಸದಾದಂಥ ಒಂದು ಮನಸ್ಥಿತಿ ಇರುತ್ತೆ. ಆ ನೆಮ್ಮದಿ, ಆ ಪ್ರೀತಿ ವಿಶ್ವಾಸ, ಬಾಂಧವ್ಯ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಸಿಕ್ಕಂಥ ಸುವರ್ಣ ಅವಕಾಶ. ಇಂತಹ ಸಮಯದಲ್ಲಿ ಆಷಾಢ ಮಾಸ ಬಂದುಬಿಡುತ್ತಲ್ಲ ಅನ್ನೋ ಒಂದು ಮನಸ್ಥಿತಿ. ಅತಿಯಾದಂತಹ ಪ್ರೀತಿ ವಿಶ್ವಾಸ ಇರ್ತಕ್ಕಂಥವ್ರಿಗೆ, ಆ ಬಾಂಡಿಂಗ್ ಇರೋವರಿಗೆ ಒಂದೊಂದು ಕ್ಷಣವೂ ಸಹಿತ ಆ ದಾಂಪತ್ಯದಲ್ಲಿ ಆ ನೆಮ್ಮದಿ, ಸುಖ, ಸಂತೋಷವನ್ನು ಕಾಣುವಂಥವರಿಗೆ ನಿಜಕ್ಕೂ ಅದು ಅರ್ಥಗರ್ಭಿತವಾಗಿರ್ತಕ್ಕಂಥ ಜೀವನ ಆಗುತ್ತೆ. ಬಿಟ್ಟರೆ ಸಾಕು, ಓಡೋದ್ರೆ ಸಾಕು, ಅಪ್ಪ ಅಮ್ಮ ಮನೆ ಸೇರಿಕೊಂಡ್ರೆ ಸಾಕು, ಸದ್ಯ ಈ ನೆಪದಲ್ಲಾದರೂ ನನ್ನ ತವ್ರ ಮನೆಗೆ ಹೋಗಿ ಸೇರ್ಕೋಬೋದಲ್ಲ ಅನ್ನೋ ಚಿಂತನೆ ಇರೋರು ಒಂದಷ್ಟು ಜನ ಇದ್ದಾರೆ. ಬಹುಶಃ ಹಾಗೆ ಹೇಗೆ ಬರುತ್ತೆ ಅಂದರೆ, ನೀವು ಆ ಹೆಣ್ಣನ್ನು ಹೊರಗಡೆಯಿಂದ, ಅಂದರೆ ಇನ್ನೊಬ್ಬರ ಮನೆಯಲ್ಲಿ ಬೆಳೆದು ದೊಡ್ಡವಳಾಗಿ ಆ ಮನೆಯಿಂದ ಈ ಮನೆಗೆ ಬಂದಂಥ ಹೆಣ್ಣುಮಗಳನ್ನು ನೀವು ಆ ಪ್ರೀತಿ ವಿಶ್ವಾಸವಾಗಿ ಬಾಂಡಿಂಗನ್ನು ಬೆಳೆಸಿದರೆ, ನೀವು ಆ ಬಾಂಧವ್ಯವನ್ನು ಗಟ್ಟಿಪಡಿಸಿದ್ರೆ ಈ ಮನೆ ಹೊಸಲು ದಾಟಲಿಕ್ಕೆ ಆ ಹೆಣ್ಣು ಮಗಳ ಮನಸ್ಸು ಒಪ್ಪೋದಿಲ್ಲ. ಅದಕ್ಕೆ ಹೇಳೋದು, ಇಲ್ಲಿ ಮನುಷ್ಯನಿಗೆ ಸಂಪಾದನೆ ಮಾಡಿರ್ತಕ್ಕಂಥ ಹಣ, ಕಾಸು, ಚಿಂತೆ ಮತ್ತು ಬೆಳ್ಳಿ, ಬಂಗಾರ, ಒಡವೆಗಳು ಇದೆಲ್ಲವೂ ಸಹಿತ ಕ್ಷಣಿಕ. ಅದು ಯಾವೊಂದು ಹೆಣ್ಣು ಗಂಡು ಆಂತರಿಕವಾದಂತಹ ಪ್ರೀತಿ ಇದೆಯಲ್ಲ, ಒಳಪ್ರೀತಿ ಇದೆಯಲ್ಲ, ಹೃದಯದಿಂದ ಬರ್ತಕ್ಕಂಥ ಪ್ರೀತಿ, ಹೃದಯದಿಂದ ಆಡುವಂಥ ಮಾತು, ಎಲ್ಲರನ್ನೂ ತೊರೆದು ನನ್ನ ವಾಸ್ತುಗೃಹಕ್ಕೆ ಬಂದಂತಹ ನನ್ನ ಅರ್ಧಾಂಗಿಯನ್ನು ಅಥವಾ ಹೆಂಡತಿಯನ್ನು, ಆ ಹೆಣ್ಣು ಮಗಳನ್ನು ನಾನು ಚೆನ್ನಾಗಿ ನೋಡಿಕೊಂಡಿದ್ದಾದರೆ ಅಥವಾ ನನ್ನ ಪರಿಸರ ಚೆನ್ನಾಗಿ ನೋಡಿಕೊಂಡಿದ್ದಾದರೆ, ಆಷಾಢ ಯಾಗನ್ನ ಬರುತ್ತೋ, ಆಷಾಢ ಮಾಸ ಬಂತು ಅಂದರೆ ನನ್ನನ್ನು, ನನ್ನ ಹೆಂಡತಿಯನ್ನು ಅಗಲಿಸ್ತಾರಲ್ಲಪ್ಪ, ದೂರ ಮಾಡ್ತಾರಲ್ಲಪ್ಪ, ನನ್ನನ್ನು, ನನ್ನ ಹೆಂಡತಿನ ಅವ್ರ ಮನೆಗೆ ಕರ್ಕೊಂಡೋಗಿ ಒಂದು ತಿಂಗಳು ಇಟ್ಕೊಂಡು ಬಿಡ್ತಾರಲ್ಲ ಅನ್ನೋ ಮನಸ್ಸು ಇವ್ರಿಗೂ ಆಗುತ್ತೆ. ಅಯ್ಯೋ, ನನ್ನ ಗಂಡನ ಬಿಟ್ಟು ಹೋಗಬೇಕಲ್ಲ ಅನ್ನೋ ಚಿಂತನೆ ಆ ಹೆಣ್ಣು ಮಗಳಿಗೂ ಆಗುತ್ತೆ. ಇಂತಹವರಿಗೆ ಆಷಾಢ ಮಾಸ ಬಂದಾಗ, ನೂತನವಾಗಿ ಮದುವೆ ಆದಂತಹ ವಧುವರರಿಗೆ ಇದು ನಿಜಕ್ಕೂ ನರಕನೇ. ಇದರ ಮಧ್ಯದಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರೆ, ಆಷಾಢ ಮಾಸದ ಪ್ರಾರಂಭ ಶುಕ್ಲ ಪಕ್ಷದಲ್ಲಿ, ಶುಕ್ಲ ಪಕ್ಷ ಅಷ್ಟು ದೋಷವಲ್ಲ ಅಂತ ಹೇಳ್ತಾರೆ. ದೋಷ ಅಲ್ಲ ಎಂಬತಕ್ಕಂಥ ಧ್ವನಿಯನ್ನು ನಾನು ಈಗ ನಿಮಗೆ ಹೇಳಿದ್ರೆ, ಅದು ಕೆಲವಷ್ಟು ಜನ ಹೆಣ್ಣುಮಕ್ಕಳ ಗುರುಗಳಿಂದ ಮಾತು ಹೇಳಬಾರ್ದಾಗಿತ್ತು, ಏನೋ ಅಪ್ಪ ಅಮ್ಮ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೆ, ಅದ್ರ ಮಧ್ಯೆ ಇದೊಂದು ಹೊಸ ಸ್ಟೇಟ್ಮೆಂಟ್ ಬಿಟ್ರಲ್ಲ ಅನ್ನೋ ಮನಸ್ಥಿತಿ ಆಗುತ್ತೆ. ಆದರೆ ಶಾಸ್ತ್ರ, ಧರ್ಮಶಾಸ್ತ್ರ, ಆಷಾಢ ನೂತನ ವಧುವರರಿಗೆ ಅತ್ತೆ ಮತ್ತು ಅಳಿಯ ಒಂದು ದ್ವಾರದಲ್ಲಿ ಓಡಾಡಬಾರ್ದು ಎಂಬತಕ್ಕಂಥದ್ದಕ್ಕೆ ಒಂದಷ್ಟು ಚಿಂತನೆ ಹೇಳುತ್ತೆ. ಇದು ಸೈಂಟಿಫಿಕ್ ಆಗಿ ಏನು ಹೇಳುತ್ತೆ? ಒಂದು ಶಾಸ್ತ್ರ, ಗ್ರಂಥಗಳು, ಗ್ರಂಥ ಆಧಾರಿತ. ಇದನ್ನು ಹೊರತುಪಡಿಸಿದ್ರೆ ಜ್ಞಾನ, ವಿಜ್ಞಾನ, ಈ ವಿಜ್ಞಾನ ಮತ್ತು ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ರೀಸನ್ ಏನು ಹೇಳುತ್ತೆ ಅಂದರೆ, ಆಷಾಢ ಮಾಸದಲ್ಲಿ ದಂಪತಿಗಳು ಸೇರಿದ್ರೆ, ಮುಂದೆ ಅಕಸ್ಮಾತ್ ಈ ಮುಹೂರ್ತಗಳಲ್ಲಿ ಸೇರಿದಾಗ ಗರ್ಭ ನಿಂತರೆ, ನವಮಾಸ ತುಂಬಿದ ನಂತರ ಆ ಡೆಲಿವರಿ ಟೈಮ್ನಲ್ಲಿ, ಆಗ ಚಳಿಗಾಲವೋ ಮಳೆಗಾಲವೋ ಆ ಸಮಯದಲ್ಲಿ ಡೆಲಿವರಿ ಆದರೆ ಮಗು ಬಾಣಂತಿಯ ಪರಿಸ್ಥಿತಿ ಸ್ವಲ್ಪ ಕಷ್ಟ ಆಗುತ್ತೆ, ಅಲ್ಲಿ ಅವ್ರು ಚೇತರಿಸ್ಕೊಳ್ಳೋದಕ್ಕಾಗಲ್ಲ. ಆ ಪರಿಸ್ಥಿತಿ, ಆ ಒಂದು ಮಾಸ ಆ ಮಕ್ಕಳಿಗೆ ಸ್ವಲ್ಪ ಮಾರಕ ಆಗುತ್ತೆ ಎಂಬತಕ್ಕಂಥ ಚಿಂತನೆ ಅದು ಜ್ಞಾನಿಗಳು ಹೇಳುವಂಥದ್ದು, ವಿಜ್ಞಾನದಲ್ಲಿ ಹೇಳುವಂಥದ್ದು. ಅದು ಹಿಂದಿತ್ತು. ಹಿಂದೆ
ಸಾಮಾನ್ಯಕ್ಕೆ ಡೆಲಿವರಿ ಆದ ನಂತರ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡತಕ್ಕಂಥವ್ರು ತುಂಬ ಜನ ತಾಯಂದರೆ. ಹಾಗಾಗಿ ಈ ವಿಚಾರಗಳೆಲ್ಲವೂ ಸಹಿತ ನಿಮ್ಮ ಮುಂದೆ ನಾನು ಒಪ್ಪಿಸ್ತಾ ಇರ್ತೇನೆ. ಹಿಂದೆ ಡೆಲಿವರಿ ಆದರೆ ಬಾಣಂತಿ ಕೋಣೆ ಅಂತಿತ್ತು, ಅಥವಾ ಬಾಣಂತಿ ರೂಮು ಅಂತ ಹೇಳೋರು. ಆ ಹೆರಿಗೆ ಆದಂತಹ ತಾಯಂದರನ್ನ, ತಾಯಿ ಮಗಳನ್ನು ಒಂದು ರೂಮ್ ಇದ್ದರೆ ಆ ರೂಮ್ಗೊಂದು ಗವಾಕ್ಷಿ ಅಂತಿತ್ತು. ಗವಾಕ್ಷಿ ಅಂತ ಈ ಪದ ಕೇಳಿದ್ದೀರಾ? ಈ ಪದ ಹಿಂದಿನವ್ರಿಗೆ ಮಾತ್ರ ಗೊತ್ತು, ಇವತ್ತಿನವ್ರಿಗೆ ಗೊತ್ತೇ ಇಲ್ಲ. ನನ್ನ ಮಗನಿಗೂ ಗೊತ್ತಿಲ್ಲ. ಗವಾಕ್ಷಿ ಗೊತ್ತೇನಪ್ಪ? ಒಳ್ಳೆ ಅಷ್ಟಾಗಿ ಅದು ಕತೆ ನೋಡಿ. ಜನ್ರೇಷನ್ ಹೀಗೆ. ಗವಾಕ್ಷಿ ಅಂದರೆ ಸುದ್ದೆ ಮನೆ ಇತ್ತು. ಆವಾಗ 4 ಫ್ಲೋರು 3 ಫ್ಲೋರು 2ನೇ ಫ್ಲೋರ್ ಬಿಲ್ಡಿಂಗ್ ಇಲ್ಲ. ಆವಾಗ ಇದ್ದಿದ್ದು ಮೇಲ್ಗಡೆ ಒಂದು ಸುದ್ದೆ ಮಣ್ಣು ಏನೋ ಒಂದು ಹಾಕಿ ಜಂತಿಕೆಗಳ ಮನೆ ಅಂತಿತ್ತು. ಆ ಜಂತಿಕೆ ಮನೆ ಮೇಲ್ಭಾಗದಲ್ಲಿ ಬೆಳಕು ಬರಲಿಕ್ಕೆ ಅಂತ ಒಂದು ಕಿಂಡಿ ಬಿಡ್ತಿದ್ರಲ್ಲ, ಅದನ್ನೇ ಗವಾಕ್ಷಿ ಅನ್ನೋದು. ಅದನ್ನೂ ಸಹಿತ ಮುಚ್ಚಿಬಿಡೋರು. ಅಂದರೆ ಗಾಳಿನೂ ಬರಬಾರ್ದು, ಹೆಚ್ಚು ಬೆಳಕಾಗಬಾರ್ದು. ಗರ್ಭದಲ್ಲಿ ಮಗು ಆ ನವಮಾಸ 9 ತಿಂಗಳು ಹೇಗೆ ಕಳೆದಿದೆಯೋ ತಾಯಿ ಗರ್ಭದಲ್ಲಿ, ಆ ಥರ ಮಗುವಿನ 3 ತಿಂಗಳ ತನಕ ಆ ಒಂದನ್ನೇ, ಆ ಅನುಭವವನ್ನೇ ಇರಬೇಕು. ಆ ಮಗು ದೊಡ್ಡದಾಗಬೇಕಾದ್ರೆ ಆ ಹಿಂದಿನ ತಾಯಿ ಗರ್ಭದಲ್ಲಿ ಹೇಗಿದೆಯೋ ಅದರ ಅನುಭವದಲ್ಲೇ ಬರಬೇಕು ಅಂತ ಚಿಂತನೆ ಇತ್ತು. ಗಾಳಿ ಬೆಳಕಿಗೆ ಕೊಡ್ತಿರಲಿಲ್ಲ. ಹೆಣ್ಣು ಮಕ್ಕಳಿಗೆ ಸೊಂಟಕ್ಕೆ ಬಟ್ಟೆ ಬಿಗಿ ಮಾಡೋರು. ಯಾಕೆ ಅಂದರೆ ಹೆಣ್ಣು ಬಾಣಂತಿಯಲ್ಲಿ ತಳಕಬೇಕಂದ್ರೆ, ಅಂದರೆ ಅವಳು ಆ ಬಳಕುವಂತಹದ್ದಾಗಬೇಕು ಅಂತ. ಅಂದರೆ ಆ ಹೊಟ್ಟೆ ಬರಬಾರ್ದು, ಹೊಟ್ಟೆ ಕಡಿಮೆ ಆಗಬೇಕು ಅಂತಕ್ಕಂಥದ್ದು ಒಂದು. ಕಿವಿಗೆ ಬಿಗ್ಗೆ ಕಟ್ಟುವಂಥದ್ದು, ಕಿವಿಯೊಳಗಡೆ ಹತ್ತಿ ಇಟ್ಕೊಳ್ಳುವಂಥದ್ದು. ಶೀತ ಆಗಬಾರ್ದು. ಬಾಣಂತಿ ಸಮಯದಲ್ಲಿ ಅಕಸ್ಮಾತ್ ಶೀತ ಆಗಿಬಿಟ್ರೆ ಸನ್ನಿ ಹೋಗುತ್ತೆ. ಸನ್ನಿ ಆಯಿತು ಅಂದರೆ ಅವಳು ಜೀವನ ಪರ್ಯಂತ ನೋವು ಅನುಭವಿಸ್ಬೇಕಾಗತ್ತೆ ಅಂತ ಬಿಗಿ ಮಾಡೋರು. ಯಾವಾಗೂ ಬೆಳ್ಳುಳ್ಳಿ ತಿಂದಿರಿದ್ರು ಈ ಸಮಯದಲ್ಲಿ ಬೆಳ್ಳುಳ್ಳಿ ಸಾರು ಮಾಡೋರು, ಮೆಣಸು ಸಾರು ಮಾಡೋರು, ಬೆಳಗ್ಗೆ ಅವಳಿಗೆ ಹೊಟ್ಟೆ ತುಂಬ ಅನ್ನ ಬಡಿಸೋರು. ಬಾಣಂತಿ ಊಟ ಮಾಡಬೇಕಾದ್ರೆ ಪಕ್ಕದವ್ರು ನೋಡಬಾರ್ದು ಅಂತ ಬಾಣಂತಿ ಊಟ ಮಾಡಬೇಕಾದ್ರೆ ಭಾಳ ಯೋಚನೆ ಮಾಡಿ ಊಟ ಬಡಿಸೋರು. ಬಾಣಂತಿಗೆ ಊಟ ಹಾಕಬೇಕಾದ್ರೆ ಬೆನ್ನ ಮೇಲೆ ಒಂದು ಬೆಡ್ಶೀಟ್ ಹೊದಿಸಿರೋರು. ಆ ಬಿಸಿ ಬಿಸಿ ಊಟ ಮಾಡಬೇಕು. ಅನ್ನ ಬಡಿಸ್ಬೇಕಾದ್ರೆ ಅನ್ನದ ಪಾತ್ರೆ ಅಲ್ಲಿ ತಲೆಗೆ ಇಳಿಸಿದ ತಕ್ಷಣ ಬಾಣಂತಿ ಊಟ ಹಾಕ್ಬೇಕಾದ್ರೆ ಪಕ್ಕದಲ್ಲಿ ಯಾರೂ ಇರಬಾರ್ದು. ಬಾಣಂತಿಗೆ ತುಪ್ಪ ಯಥೇಚ್ಛವಾದಂಥ ರೀತಿ ತುಪ್ಪ ಹಾಕೋರು. ಇವತ್ತಿನ ಪರಿಸ್ಥಿತಿ ಏನಾಗಿದೆ? ಡೆಲಿವರಿ ಆದ ತಕ್ಷಣ ಎ ಸಿ ರೂಮಲ್ಲಿ ಇರ್ತಾರೆ ಹೆಣ್ಮಕ್ಳು. ಇವತ್ತು ಮೆಡಿಕಲ್ ಹೇಳುತ್ತೆ ಎ ಸಿ ರೂಮಲ್ಲಿ ಇಡ್ರಿ ಹೆಣ್ಮಕ್ಳನ್ನ ಅಂತ. ಅಂದರೆ ಡೆಲಿವರಿ ಆದ ತಕ್ಷಣ ಎ ಸಿ ರೂಮ್. ಹಿಂದೆ ಡೆಲಿವರಿ ಆದಂಥ ತಾಯಂದ್ರೆ ಏನು ಮಾಡೋರು, 4 ಗೋಡೆ ಮಧ್ಯದಲ್ಲಿ ಮೇಲಿರುವಂಥ ಯಾವ ಮನೆ ಆ ರೂಮ್ಗೆ ಕಿಟಕಿ ಇದ್ದರೆ ಎಲ್ಲ ಕ್ಲೋಸ್ ಮಾಡಿ ಬರೀ ಒಂದೇ ಬಾಗಿಲಿದ್ದು ಅದಕ್ಕೊಂದು ಸ್ಕ್ರೀನ್ ಹಾಕಿ ಗಾಳಿ ಒಳಗಡೆ ಅವ್ರು ಬರ್ತಿರಲಿಲ್ಲ. ಮತ್ತು ಯಾರಾದರೂ ಬಂದರೆ ಸಡನ್ನಾಗಿ ಅವ್ರು ನೋಡ್ಲಿಕ್ಕೆ ಬರ್ತಿರಲಿಲ್ಲ. ಅವರು ಶುಭ್ರರಾಗಿಯೇ ಬರಬೇಕು. ಯಾಕೆಂದರೆ ಬಾಣಂತಿ ಮಗು ಇರೋ ರೂಮ್ ಅಂದರೆ ಅಷ್ಟು ಪವಿತ್ರ ಅದು. ಯಾಕೆಂದರೆ ಗರ್ಭದ ಒಳಗಿರುವ ಮಗು ಎಷ್ಟು ಸೇಫಾಗಿರುತ್ತೋ ಅಮ್ಮನ ಗರ್ಭದಲ್ಲಿ ಆ 3 ತಿಂಗಳು ಅಷ್ಟು ಸೇಫಾಗಿರಬೇಕದು. ಆದರೆ ಇವತ್ತು ಪರಿಸ್ಥಿತಿ ಹಾಗಲ್ಲ. ಇವತ್ತಿನ ಟೆಕ್ನಾಲಜಿ ಅಂತನೋ, ಇವತ್ತಿನ ಆಧುನಿಕತೆ ಅಂತನೋ ನಾವೆಲ್ಲವೂ ಮಾರು ಹೋಗಿದ್ದೀವಿ. ಆ ಎ ಸಿ ತಣ್ಣಪಾದಂಥ ಗಾಳಿ, ತಣ್ಣನೆ ಗಾಳಿ ಬಂದು ಆ ಕಿವಿಯಲ್ಲಿ ತಣ್ಣನೆ ಗಾಳಿ ಹೋಯ್ತು ಅಂದರೆ ಅದು ನಾಳೆ ಸನ್ನಿಗೆ ತಿರ್ಕೊಳ್ಳುತ್ತೆ, ಅವಳು ಆರೋಗ್ಯ ಕೆಡುತ್ತೆ ಅಂತ ಚಿಂತನೆ ಮಾಡೋ ಕಾಲ ಅಂದು. ಇವತ್ತು ಡೆಲಿವರಿ ಆದ ತಕ್ಷಣ ಎ ಸಿ ರೂಮಲ್ಲೇ ಇರ್ತಾರೆ ಮಕ್ಕಳು. ಎ ಸಿ ರೂಮಲ್ಲಿ ತಾಯಿ ಮತ್ತು ನೋಡಿ, ತಾಯಿ ತನ್ನ ಎದೆ ಮತ್ತು ತನ್ನ ಗರ್ಭ ತನ್ನ ಹೊಟ್ಟೆ ಭಾಗ ಆ ತಾಯಿಗೆ ಅದುಮಿರಬೇಕಾದ್ರೆ ಮಗುಗೂ ತಾಯಿಗೂ ಹತ್ತಿರ ಇರಬೇಕು ಅಂತೇಳಿ ತಾಯಿ ಪಕ್ಕದಲ್ಲೇ ಹಾಕ್ಕೊಳ್ಳೋರು. ಇವತ್ತು ಜೋರಿ ಹಾಕಿ ಆ ಮೂಲೆಗೆ ಬಿಸಾಕಿರ್ತಾರೆ. ಸಾಲದಕ್ಕೆ ಈಗ ಜಾಂಡೀಸ್ ಅಂತ. ತನ್ನ ತಾಯಿ ಎದೆ ಹಾಲು ಉಳಿಸುವಂಥ ತಾಯಿ ಮಕ್ಕಳು ಯಾವಾಗ ಡೆಲಿವರಿ ಆಗುತ್ತೋ ಅದಾದ ಮರುಕ್ಷಣವೇ ಆ ಮೊದಲನೇ ಹಾಲು ಅಲ್ಲಿಂದಲೇ ಪ್ರಾರಂಭ ಆಗಿ ತನ್ನ ಎದೆ ಮೇಲೆ ಹಾಕ್ಕೊಂಡು ಜೋಪಾನವಾಗಿ ಪಕ್ಕದಲ್ಲೇ ಮಲಗಿಸ್ಕೊಂಡು ಆ ಮಗುನ ಬಿಡ್ತಿರಲಿಲ್ಲ ಆಚೆ ಕಡೆಗೆ. ಯಾಕೆಂದರೆ ಮಗು ಪಕ್ಕದಲ್ಲಿದ್ದಾಗ ಆ ತಾಯಿ ಮಕ್ಕಳ ಬಾಂಡಿಂಗ್ ಹಂಗೆ ಬೆಳೀತಿತ್ತು, ಆ ಬಾಂಧವ್ಯ ಇರ್ತಿತ್ತು. ಇವತ್ತಿನ ತಾಯಿ ಮಕ್ಕಳ ಬಾಂಧವ್ಯ ಹೇಗಿದೆ? ಅವೆಲ್ಲ ಹೇಳೋಂಗಿಲ್ಲ. ಹೇಳಿದ್ರೆ ಆನಂದ್ ಗುರುಜಿಗೂ ಬಹುಶಃ ಇನ್ನೂ ಹಳೆಯ ಕಾಲದಲ್ಲೇ ಇದ್ದಾರೆ, ಆನಂದ್ ಗುರುಜಿ ಇನ್ನೂ ಹೊಸದೇನು ಕಲ್ತ್ಕೊಂಡಿಲ್ಲ ಅಂತ ಒಂದಷ್ಟು ಜನ ಇವತ್ತಿನ ಯೂತ್ಸ್ ಹೆಣ್ಮಕ್ಳು ಹೇಳ್ಬೋದೇನೋ. ಆದರೆ ನಿಮ್ಮಮ್ಮ ನಿಮ್ಮ ಅಜ್ಜಿ ಅವ್ರು ಹೇಗಿದ್ದರು? ನಿಮ್ಮಮ್ಮ ಅಜ್ಜಿ ಮನೆಯಲ್ಲಿ 20 ಜನ ಬಂದರೂ ಈ ಕ್ಷಣ 20-25 ಜನ ಬರೋ ಲಕ್ಷಣ ಅಡುಗೆ ಮಾಡಾಕ್ತಾರೆ. ಇವತ್ತಿನ ಹೆಣ್ಣು ಮಕ್ಕಳು 4 ಜನ ಮನೆಗೆ ಬಂದರೆ ಕುಕ್ಕರ್ಲಿ ಅನ್ನ ಮಾಡಿ ಬಡಿಸೋದಕ್ಕೆ ಯೋಚನೆ ಮಾಡ್ತಾರೆ. 5 ಸತಿ ಉಷಪ್ಪ ಅಂತೇಳಿ ಸೊಂಟ ಹಿಡ್ಕೊಳ್ತೀರಿ, ಮೈ ಹಿಡಿತೀರಿ, ಅಲ್ಲೇ ಒಳಗಡೆ ಅಡುಗೆ ಮನೇಲಿ ಚೇರ್ ಹಾಕೊಂಡು ಕೂತ್ಕೋತೀರಿ. ಎಲ್ಲಿ ನಿಮ್ಮ ಅಜ್ಜಿ ನಿಮ್ಮ ತಾಯಿ ಅವರು ಕೂತ್ಕೊಳ್ಳಿ ನೋಡೋಣ. ಅವರು ತರಡೆ ಕೂತ್ಕೊಂಡು ರುಬ್ಬಗುಂಡಲ್ಲಿ ಮಸಾಲೆ ರುಬ್ಬಿ ಅಡುಗೆ ಮಾಡೋರು. ಇವತ್ತು ಮಿಕ್ಸಿ ಇಟ್ಕೊಂಡಿದ್ದೀರಿ. ಕೂತ್ಕೊಂಡು ಪಾತ್ರೆ ತೊಳೆಯೋರು. ಇವತ್ತು ಪಾತ್ರೆ ತೊಳೆಯೋಕೆ ಲೇಬರ್ಸ್ ಇದ್ದಾರೆ. ಕೂತ್ಕೊಂಡು ಬಟ್ಟೆ ಒಗೆಯೋರು. ಅವ್ರ ಕೈಯಲ್ಲಿ ಓದಿರ್ತಕ್ಕಂಥ ಬಟ್ಟೆಗೂ ಮಿಷಿನಲ್ಲಿ ಹಾಕೋ ಬಟ್ಟೆಗೂ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಒರಿಜಿನಲ್ ಸೋಪ್ ಪುಡಿ ಕೊಡಬೇಕು. ಹಿಂದೆ ಇಂಥ ಒರಿಜಿನಲ್ ಸೋಪ್ ಪುಡಿಯಲ್ಲಿತ್ತು. ಹೀಗೆ ಇವೆಲ್ಲವೂ ಬಹಳ ಇದೆ. ಇದು ಹೇಳ್ತಾ ಹೊರಟ್ರೆ ಬಹಳ ಇದೆ. ಆದರೆ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ, ಅದು ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತು ವಿಚಾರ.
ಅದರ ವಿಚಾರ ತುಂಬ ಚೆನ್ನಾಗಿದೆ. ಕೂತ್ಕೊಳ್ಳಿ, ನಾನು ಮಾತಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಣ್ಣೆತ್ತಿನ ಅಮಾವಾಸ್ಯೆಯ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ ಗುರುಗಳು. ಅದೇ ಇಂದಿನ ಭಾಗದಲ್ಲಿ ಅಮಾವಾಸ್ಯೆ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಅಮಾವಾಸ್ಯೆಗೆ ಕುರಿತಾದಂತಹ ವಿಚಾರ ಬರಬೇಕಿತ್ತು. ಹೌದು ಗುರುಗಳು, ಅದು ಆದರೆ ಆಷಾಢಕ್ಕೆ ತಿರುಗಿಕೊಳ್ತು, ಆಷಾಢದಿಂದ ನವ ವಧುವರಿಗೆ ಬಂತು, ಅದಾದ ನಂತರ ಡೆಲಿವರಿಗೆ ಬಂದ್ಬಿಡ್ತು. ಹೌದು ಗುರುಗಳೇ, ಇರಲಿ, ಅದು ಹಾಗೆ ವಿಚಾರ ಹೋಗ್ತಾ ಹೋಗ್ತಾ ಹೇಗೆ ಎಲ್ಲಿ ಹರ್ಕೊಂಡು ಹೋಗುತ್ತೋ ಹೇಳಿಕ್ಕೆ ಬರೋದಿಲ್ಲ. ಎಲ್ಲರೂ ತುಂಬ ಜನ ಹೇಳೋದೇನಪ್ಪ ಅಂದರೆ ಗಂಡಸರು ಹೇಳುವಂಥ ಮಾತು, ನೂತನ ವಧುವರರಿಗೇನೋ ಇಂಥದ್ದೊಂದು ಅವಕಾಶ ಇದೆ, ಆಗಿನ್ನೂ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಂಥ ಕಾಲ, ಒಬ್ಬರಲ್ಲೊಬ್ಬರಲ್ಲ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಬಾಂಡಿಂಗಿಗೆ ಎಲ್ಲೋ ಒಂದು ಕಡೆ ಬಿರುಕು ಬಿಟ್ಟಂಗಾಗುತ್ತೆ, ನಮ್ಗಳ ಮನಸ್ಸು ನೋಯುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಮದುವೆ ಆಗಿ 2 ವರ್ಷ 3 ವರ್ಷ 5 ವರ್ಷ 6 ವರ್ಷ 8 9 ವರ್ಷ ಆದವರು ಒಂದಷ್ಟು ಜನ ಗಂಡಸರ ಮನಸ್ಸಲ್ಲಿ ಇವತ್ತಿಗೂ ಒಂದು ಆಸೆ ಇದೆ, ನಮಗೆ ಬರಬಾರ್ದು ಆಷಾಢ ಅಂತ. ಈಗ ಬರಬೇಕು ಆಷಾಢ ಅವ್ರಿಗೆ, ಯಾಕೆಂದರೆ ಸದ್ಯ 1 ತಿಂಗಳು ನೆಮ್ಮದಿ ನಾನು ಹೆಂಡ್ತೀನಿ ಬಿಟ್ಟು ಸದ್ಯ ನನ್ನದೇ ಆದ ಪ್ರಪಂಚದಲ್ಲಿ ತೇಲ್ಬೋದಲ್ಲ ಅಂತ ಅಲ್ವಾ. ಯಾಕೆಂದರೆ ಅವರಿಗೆ ಸರ್ಕಾರ ಸಹಿತ ಹಾಗೆ ಎಲ್ಲ ಫ್ರೀ ಕೊಡ್ತಾ ಇರುತ್ತಲ್ಲ, ಅದಕ್ಕೆ ಅವ್ರು ಯಾತ್ರೆ ಮಾಡ್ಕೊಂಡಿರಲಿ, ನಮ್ಮ ಪಾಡಿಗೆ ನಾವು ಯಾತ್ರೆ ಮಾಡ್ಕೊಂಡು ರಾಮ ಭಜನೆ ಮಾಡೋಣ. ರಾಮರ ಭಜನೆ ಅಂದರೆ ರಾಮನೊಬ್ಬಿಲ್ ತಗೊಳ್ತಲ್ಲ ರಾಮರಸ, ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಇರಲಿ, ಆದರೆ ಒಂದು ದಂಪತಿಗಳ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ವಿರಸ ಬರಬಾರದು. ಸರಸ ಸಲ್ಲಾಪದಲ್ಲೇ ಜೀವನ ನಡಿಬೇಕು. ಆಸೆಗಳನ್ನು ಹೃದಯದಲ್ಲಿ ತುಂಬಿಕೊಂಡೇ ಜೀವನವನ್ನು ಸಾಗಿಸಬೇಕು. 40-50 ವರ್ಷ ದಾಟಿರ್ತಕ್ಕಂಥ ದಂಪತಿಗಳಿರ್ತಾರಲ್ಲ, ನಿಜಕ್ಕೂ ಆವಾಗಲೇ ಅವರ ದಾಂಪತ್ಯದಲ್ಲಿ ಒಂದು ಹೆಚ್ಚಿನ ಶಕ್ತಿ, ಹೆಚ್ಚಿನ ಬೆಲೆ ಇರತಕ್ಕಂಥದ್ದು. ದಂಪತಿಗಳು ಅಂದರೆ ತನ್ನ ದೇಹದ ಶಕ್ತಿಯಿಂದ ತಾವು ಪಡುವಂಥ ಸುಖ ಸಂತೋಷ ಅಂತಲ್ಲ, ಆಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಿಜಕ್ಕೂ ಆ ಕ್ಷಣದಲ್ಲಿ ಒಬ್ರಿಗೊಬ್ಬರ ಅವಶ್ಯಕತೆಗಳು ಭಾಳ ಇರುತ್ತೆ. ಯಾಕೆಂದರೆ ತನ್ನ ಮನದಲ್ಲಿರ್ತಕ್ಕಂಥ ಮನದಾಳದ ನೋವು, ನಲಿವು, ಕಷ್ಟ, ಸುಖ, ಬೇಕು ಬೇಡ, ಏನು ಸಂಪಾದನೆ ಮಾಡಿದ್ದೀವಿ, ಅದನ್ನು ಹೆಂಗೆ ಜೋಪಾನ ಮಾಡಬೇಕು, ಅದು ಹೇಗಿಡಬೇಕು, ಎಲ್ಲ ಆಗ ಚಿಂತನೆ ಮಾಡೋದು. ಅಂತಂದರೆ ಮದುವೆ ಅದು ಹೊಸದ್ರಲ್ಲಿ ಮಾತ್ರನಾ, ಇಲ್ಲ ಅಂತಂದರೆ ಪ್ರತಿ ವರ್ಷ ಈ ಅವಕಾಶ ಇರೋದಿಲ್ಲ. ಮದುವೆ ಆದ ಹೊಸದು ಪ್ರಾರಂಭದ ಅಂದರೆ ಮೊದಲನೇ ಮೊದಲನೇ ವರ್ಷ ಅಂತ ಏನಿರುತ್ತೋ ಅವಾಗ ಮಾತ್ರ ಅದರ ಬಗ್ಗೆ ಆ ಚಿಂತನೆ ಇದೆ. ಅದು ಉದ್ದೇಶ ಹೀಗೆ, ಅದೇನು ಶಾಸ್ತ್ರದಲ್ಲಿ ಅಂಥದ್ದು ಬೇರೆ ಅಂಥದ್ದೇನಲ್ಲ. ಈ ಸಮಯದಲ್ಲಿ ದಂಪತಿಗಳು ಒಂದಾದಾಗ ಅಲ್ಲಿ ಗರ್ಭ ನಿಂತರೆ ಅದು ಡೆಲಿವರಿ ಟೈಮ್ ಬರೋ ಅಷ್ಟರೊಳಗೆ ಆಗ ಚಳಿಗಾಲನೋ ಮಳೆಗಾಲನೋ ಇದ್ದಾಗಿರುತ್ತೆ, ಆ ಸಮಯದಲ್ಲಿ ಮಗು ಬಾಣಂತಿ ಕಷ್ಟವಾಗುತ್ತೆ ಅಂತ ಇದನ್ನ ತಂದದ್ದು. ಆದರೆ ಅದನ್ನು ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಅದಕ್ಕೆ ಬೇರೆ ಬೇರೆ ಥರ ರೂಪುರೇಷೆಗಳನ್ನು ತಿದ್ದುಬಿಟ್ರು. ಇರಲಿ, ಏನಾದ್ರು ಇರಲಿ, ಇದೆಲ್ಲ ಪಕ್ಕಕ್ಕಿಡೋಣ. ಮಣ್ಣೆತ್ತಿನ ಅಮಾವಾಸ್ಯೆ ತುಂಬ ಹತ್ತಿರದಲ್ಲಿದೆ, ಆಷಾಢ ಬರ್ತಾ ಇದೆ. ಆಷಾಢ ಬರೋದಕ್ಕೂ ಮುನ್ನ ಇರತಕ್ಕಂಥ ಅಮಾವಾಸ್ಯೆ ಎಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ಕೆಲವಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಇಂತಹ ಅಮಾವಾಸ್ಯೆ ಎಂದು ಇದೇ ಮಣ್ಣಿನಿಂದ ಉಗಮವಾದಂತಹ ಬಹುಶಃ ಒಂದೊಂದು ವನಸಿರಿಯು ಸಹಿತ ಅದ್ಭುತವಾದಂಥದ್ದು ನಮ್ಮ ದೇಶದಲ್ಲಿ. ಈ ಪ್ರಕೃತಿ ಮಾತೆ ನಮಗಾಗಿ ಕೊಟ್ಟಿರುವಂತಹ ವನಸಿರಿಗಳಿದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ವನಸಿರಿಗಳಲ್ಲಿ ಕಣ್ಣಿಗೆ ಕಾಣುವಂಥದ್ದು, ಎಲ್ಲರಿಗೂ ಕೈಗೆಟುಕುವಂಥದ್ದು. ಎಲ್ಲೇ ಹೋದರೂ ಈ ವನಸಿರಿ ನಾವು ನೋಡಿದ್ದೀವಪ್ಪ, ಇದು ನಮ್ಮ ಕೈಲಿ ಕೆಲಸ ಮಾಡಿಸ್ಕೋಬೋದು, ನಾವು ಮಾಡ್ಬೋದು, ಇದರಿಂದ ಈ ಸಮಸ್ಯೆಯಿಂದ ಹೊರಬರ್ಬೋದು ಅನ್ನೋದಾದರೆ ನೋಡಿ, ನೀವೆಲ್ಲ ನೋಡಿರ್ತೀರಿ. ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ಬಾರಿ ತೋರಿಸಿದ್ದೇನೆ. ಆದರೂ ಇವತ್ತು ಹೇಳ್ತಾ ಇದ್ದೇನೆ, ಈ ವನಸಿರಿಯನ್ನು ಎಷ್ಟು ಜನ ನೋಡಿದ್ದೀರಿ, ಯಾರಿಗೆಲ್ಲ ಗೊತ್ತಿದೆ, ಯಾರು ಗೊತ್ತಿಲ್ಲ ಹೇಳಿ. ಇದು ಗೊತ್ತಿಲ್ಲ ಅಂತ ಹೇಳೋಂಗೇ ಇಲ್ಲ, ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ಬಾರಿ ಹೇಳ್ತಾನೆ ಇರ್ತೇನೆ. ಈ ವನಸಿರಿಯಿಂದ ತಂತ್ರಸಾರಗಳನ್ನು, ಅದು ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಮಾತ್ರ ಇದರ ಕಾಯಕ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಕುಟುಂಬದಲ್ಲಿ ಕಲಹ ಇದ್ದರೆ, ಒಬ್ಬರನ್ನೊಬ್ಬರು ಕಣ್ದಿರ ತುಂಬ ಹಿಂಸೆ ಪಡ್ತಿದ್ರೆ, ಒಂದು ಅನ್ಯೋನ್ಯತೆ ಆ ಸಂಬಂಧಕ್ಕೆ ಬೆಲೆ ಇಲ್ಲದಂಥ ರೀತಿ ನಡ್ಕೊಳ್ತಾ ಇದ್ದರೆ, ಕುಟುಂಬದಲ್ಲಿ ಬರುವ ಸಮಸ್ಯೆಗಳಿಗೆ ಒಂದು ಪರಿಹಾರ ನಮಗೆ ಸಿಗಬೇಕು ಅನ್ನೋ ಚಿಂತನೆ ಮಾಡೋದಾದರೆ ನೋಡಿ, ಈ ವನಸಿರಿ ಇದೆಯಲ್ಲ, ಈ ಮೂಲಿಕೆ ಇದೆಯಲ್ಲ, ಇದು ತುಂಬ ಕೆಲಸ ಮಾಡುತ್ತೆ. ಇದು ಔಡಲ ಎಲೆ ಅಂತ ಹೇಳ್ತಾರೆ. ಔಡಲ ಅಂದ್ರೇನು? ಅರಳೆ ಎಣ್ಣೆ. ಇವತ್ತಿನ ಯೂತ್ಸು ಅರಳೆ ಎಣ್ಣೆ ಮುಟ್ಟೋದೇ ಇಲ್ಲ, ಯಾಕೆಂದರೆ ಬಂಕೆ ಇರುತ್ತೆ ಅಂತ. ಅರಳೆ ಎಣ್ಣೆನ ಆಗಿಂದಾಗಲೇ ತಲೆಗೆ ಹಾಕ್ಕೊಳ್ಳೋದ್ರಿಂದ ತಲೆ ಕೂದಲು ಚೆನ್ನಾಗಿರುತ್ತೆ, ಸಂಪಾಗಿರುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ದೇಹದಲ್ಲಿ ಯಾವುದೇ ತರಹ ಬೇರೆ ಥರ ಸಮಸ್ಯೆಗಳಾಗೋದಿಲ್ಲ. ಅರಳೆ ಎಣ್ಣೆ ಒಳ್ಳೆಯದು. ಆದರೆ ಇವತ್ತಿನ ದಿವಸ ಮೆಡಿಕಲ್ ಸೈನ್ಸು ಹೇಳುತ್ತೆ ಅರಳೆ ಎಣ್ಣೆನ ಸ್ವಲ್ಪ ದೂರ ಮಾಡಿರಿ ಅಂತ. ಏನು ಮಾಡೋದು? ಇರಲಿ, ಆದರೆ ಅರಳೆ ಎಲೆನ ದೂರ ಮಾಡಿ ಅಂತ ಯಾರೂ ಹೇಳಲಿಕ್ಕಾಗೋದಿಲ್ಲ. ಈ ಅರಳೆ ಎಲೆನಲ್ಲಿ ತಂತ್ರಸಾರಗಳನ್ನು, ತಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟದ್ದು, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳುವಂಥದ್ದು, ಸಂಬಂಧಗಳ ಮಧ್ಯದಲ್ಲಿರ್ತಕ್ಕಂಥ ಬಿರುಕನ್ನು ದೂರ ಮಾಡಿ ಅನ್ಯೋನ್ಯತೆ, ಆ ಪ್ರೀತಿ ವಿಶ್ವಾಸವನ್ನು, ಬಾಂಡಿಂಗನ್ನು ಬೆಳೆಸುವಂಥದ್ದು. ಅದು ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಮಾತ್ರ. ಅಂದರೆ
ಆಷಾಢದ ಅಮಾವಾಸ್ಯೆ, ಆಷಾಢದ ಆ ಪ್ರಾರಂಭದ ದಿನ ಅಂತ ಏನಂತೀವಿ, ಅದರ ಹಿಂದಿನ ದಿವಸ ಜ್ಯೇಷ್ಠ ಆಷಾಢ ಇದೆಯಲ್ಲ, ಜ್ಯೇಷ್ಠ ಮಾಸದ ಕಡೆಯ ದಿನ ಅಮಾವಾಸ್ಯೆಯ ದಿನ. ಜ್ಯೇಷ್ಠ ಮುಗಿದು ನಾವು ಜ್ಯೇಷ್ಠ ಆಷಾಢಕ್ಕೆ ಹೋಗೋಕ್ಕೂ ಮಧ್ಯದಲ್ಲಿ ಬರುವಂಥ ಅಮಾವಾಸ್ಯೆ ಅವತ್ತಿಗೆ ಮಾತ್ರ ಸೀಮಿತ ಇದು. ಆದರೆ ಈ ಒಂದು ಔಡಲ ಎಲೆ ಇದಕ್ಕೆ ಜೊತೆ ಬೇಕಾಗಿರ್ತಕ್ಕಂಥದ್ದು 4 ನಿಂಬೆಹಣ್ಣು. ಒಂದು ಔಡಲ ಎಲೆ ಚೆನ್ನಾಗಿರ್ತಕ್ಕಂಥ, ಇದು ಎಳೆದು ನಾವು ತಂದಿರ್ತಕ್ಕಂಥದ್ದು, ಇನ್ನೂ ಚೆನ್ನಾಗಿ ಸಿಗುತ್ತೆ. ಔಡಲ ಎಲೆಯನ್ನು ಬೇಕಾದಷ್ಟು, ಔಡಲ ಅಂದರೆ ಅರಳೆ ಎಲೆ ಅಂತ ಹೇಳ್ತಾರೆ, ಔಡಲ ಅಂತ ಹೇಳ್ತಾರೆ, ಕ್ಯಾಸ್ಟ್ರಾಯಿಲ್ ಅಂತ ಹೇಳ್ತಾರೆ, ಅಥವಾ ಅರಳೆ ಎಣ್ಣೆ ಅಂತ ಹೇಳ್ತಾರೆ. ಅದರ ಎಲೆ ಇದು. ಈ ಔಡಲ ಗಿಡಗಳು ಎಲ್ಲಿರುತ್ತೋ ಅಲ್ಲಿ ಕಂಬಳಿ ಹುಳನೂ ಜಾಸ್ತಿ. ಕಂಬಳಿ ಹುಳ ಅಂತಾರಲ್ಲ, ಸಾಮಾನ್ಯವಾದ್ದಲ್ಲ ಅದು. ಒಂದು ಸತಿ ಮೈಗೆ ಹತ್ತು ಬಿಟ್ರೆ ನವೆಗೆ ಬೇಡಪ್ಪ ಭಗವಂತ ಅನ್ನಬೇಕು. ಅಂದರೆ ಈ ಎಲೆಗಳು, ಈ ಗಿಡ ಎಲ್ಲಿರುತ್ತೋ ಅಲ್ಲಿ ಅರಳೆ ಎಲೆ ಇರೋ ಕಡೆ ಕಂಬಳಿ ಹುಳ ಜಾಸ್ತಿ ಇರುತ್ತೆ. ಸೋಂಕು ಅದು ಭಾರಿ ಒಂಥರ ನಸುನೆಗಿನ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇದರಿಂದ ಮಾಡುವಂಥ ತಂತ್ರಸಾರವನ್ನು ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ಅಮಾವಾಸ್ಯೆ ಎಂದು ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರದ ಬಗ್ಗೆಯೂ ಕೂಡ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳು, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ 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 ಕೋದಂಡ ರಾಮ ಜಾನಕಿ ರಾಮ. ಶ್ರೀ ಕ್ರೋಧನಾಮ ಸಂವತ್ಸರ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 2/7/2024 ಮಂಗಳವಾರ, ಏಕಾದಶಿ, ಕೃತಿಕಾ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನವೇ ಹೌದು. ಏಕಾದಶಿ ಅಂದರೆ ಉಪವಾಸ, ಅದರಲ್ಲೂ ಜ್ಯೇಷ್ಠ ಏಕಾದಶಿ ಇವತ್ತು. ಇನ್ನೇನಾಗೋಯಿತು ಅಂದರೆ ಅಮಾವಾಸ್ಯೆ. ನಾಳೆ ಬೆಳಗ್ಗೆ ಬುಧವಾರ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ದಿನ. ನಾಳೆ ತಾಯಿ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ವಿಶೇಷವಾದಂಥ ಅನುಷ್ಠಾನ ಇದೆ. ಯಾರೆಲ್ಲ ನಾಳೆ ಹೊಸಕೋಟೆ ಹತ್ರ ಇರ್ತಕ್ಕಂತಹ ಭಕ್ತರಹಳ್ಳಿಗೆ ಕಾಳಿ ಭದ್ರಕಾಳಿ ಶಕ್ತಿಪೀಠ, ಭಕ್ತರಹಳ್ಳಿ, ನಡವತ್ತಿ ಅಂಚೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇಲ್ಲಿ ನಡೀತಕ್ಕಂತಹ ಈ ಒಂದು 35ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಮಹೋತ್ಸವ. ಈ ಮಹೋತ್ಸವ ಈಗಾಗಲೇ 1ನೇ ತಾರೀಕಿಂದ ಪ್ರಾರಂಭ ಆಗಿ 3ನೇ ತಾರೀಕು ಬುಧವಾರದವರೆಗೂ ನಡ್ಕೊಂಡು ಹೋಗುತ್ತೆ. ಬುಧವಾರ ಬೆಳಗ್ಗೆ 10:30, 10ರಿಂದ 10:30 ಸರಿಸುಮಾರಿಗೆ ನಾನು ಬಂದು ಸೇರಿಕೊಳ್ತೇನೆ. ತಾವೆಲ್ಲರೂ ಬನ್ನಿ. ಬರಬೇಕಾದ್ರೆ ತಾಮ್ರದ ತಂಬಿಗೆ, ಶ್ರೀನಿವಾಸ್ ಅವರು ಬಿಂದಿಗೆ ಅಂತ ಇದ್ದರು, ಅಂಗೈಯಗಲ ವಸ್ತ್ರ ಅಂತ ನಾನು ಹೇಳಿದ್ದೆ, ವಸ್ತ್ರದಲ್ಲಿ ಬಿಂದಿಗೆಯನ್ನು ಕಟ್ಟಿರಿ ಅಂತಿದ್ರು. ಅದು ತುಂಬಿಗೆ ಬಿಂದಿಗೆ ಸ್ವಲ್ಪ ರೈಮಿಂಗ್ ಆಯ್ತು, ಸ್ವಲ್ಪ ಸಣ್ಣದೇ ಅದು, ಆದರೆ ಕನ್ಫ್ಯೂಷನ್ ಮಾಡಬಾರ್ದು. ಪಾಪ ಎಲ್ಲರೂ ಕಾತುರತೆಯಿಂದ ಇರ್ತಾರೆ. ನಾಳೆ ಬರುವಂತಹವರು ಮನೆಯಿಂದ ತಾಮ್ರದ ತಂಬಿಗೆಯಲ್ಲಿ ಒಂದಿಷ್ಟು ಅರಿಶಿನ, ಸುಣ್ಣ, ಕುಂಕುಮ ಹಾಕಿ ಮಿಶ್ರಣ ಮಾಡಿರ್ತಕ್ಕಂಥ ನೀರು, ಕೆಂಪು ನೀರು, ಓಕ್ಳಿ ನೀರು, ಇದನ್ನು ಆ ತಾಮ್ರ ತಂಬಿಗೆಲ್ಲ ಹಾಕಿ ಮನೆಯೆಲ್ಲ ಓಡಾಡಿ, ಅದರೊಳಗೆ ಒಂದು ನಿಂಬೆಹಣ್ಣು ಹಾಕಿ, ತಪ್ಪಿಲ್ಲ, ಓಡಾಡಿ. ಮನೆ ಸುತ್ತ ಜಾಗ ಇದ್ದರೆ ಮನೆ ಸುತ್ತ 3 ಪ್ರದಕ್ಷಿಣೆ ಬನ್ನಿ. ಮನೆ ಸುತ್ತ ಪ್ರದಕ್ಷಿಣೆ ಬಂದ ಮೇಲೆ ಪುನಃ ಅದು ಮನೆಯೊಳಗೆ ತೊಗೊಂಡು ಹೋಗಬೇಡಿ, ಅದು ಎಚ್ಚರಿಕೆ ಇರಲಿ. ಅದನ್ನು ಹೊರಗಡೆನೇ ಇಟ್ಟು ಒಂದು ಮಣ್ಣಿನ ಹಣತೆಯಲ್ಲಿ 9 ಬತ್ತಿಯನ್ನು ಹಾಕಿ, ಒಂದು ಮಣ್ಣಿನ ಹಣತೆಗೆ 9 ಬತ್ತಿಗಳನ್ನು ಹಾಕಿ, ಅದನ್ನು ಸಹಿತ ಅರಿಶಿನ, ಕುಂಕುಮ, ಮಂಗಳದ್ರವ್ಯ, ಒಂದಿಷ್ಟು ಹೂವು ತಗೊಂಡು ಸೀದಾ ಈ ಸಾನ್ನಿಧ್ಯಕ್ಕೆ ಬನ್ನಿ. ತಾಯಿಯ ಸಾನ್ನಿಧ್ಯದಲ್ಲಿ ಈ ತಂತ್ರಸಾರವನ್ನು ಹೇಗೆ ಮಾಡಬೇಕು, ಇದರಿಂದ ನಾವು ನಮ್ಮ ವಾಸ್ತುವಲ್ಲಿರ್ತಕ್ಕಂಥ ದೋಷ ಹೇಗೆ ದೂರ ಮಾಡ್ಕೋಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಗಳ ಮೇಲಿರುವಂಥ ಗ್ರಹಸ್ಥಿತಿಗಳ ಗ್ರಹದೋಷದಿಂದ ಮುಕ್ತರಾಗಲಿಕ್ಕೆ, ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯ, ಈ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂತಹ ಈ ಒಂದು ಅದ್ಭುತವಾದ ಕಾರ್ಯಕ್ರಮ, ತಾಯಿ ಕಾಟೇರಮ್ಮ, ಕಾಳಭೈರವೇಶ್ವರ, ಈ ಒಂದು ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಅನುಷ್ಠಾನಕ್ಕೆ ಅಲ್ಲಿ ನಡೀತಕ್ಕಂಥ ಆ ಪೂರ್ಣಾಹುತಿ ಆಗಲಿ ಅಥವಾ ವಿಶೇಷವಾದ ಕುಂಭಾಭಿಷೇಕ ಆಗಲಿ, ಕುಂಭಾಭಿಷೇಕದ ಜಲವನ್ನು ತಲೆಗೆ ಸಂಪ್ರೋಕ್ಷಣೆ ಮಾಡಿಸ್ಕೊಳ್ಳೋದಾಗಲಿ, ಈ ಸಮಯದಲ್ಲಿ ಮಾಡುವಂಥ ತಂತ್ರಸಾರಕ್ಕೆ ಈ ಒಂದು ಪದಾರ್ಥಗಳನ್ನು ತಾವು ತಂದಿದ್ದೇ ಆದರೆ ಅಲ್ಲಿ ನಾನು ಬಂದು ಇದಕ್ಕೊಂದು ಕ್ರಮವನ್ನು ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಒಳ್ಳೆಯದೇ, ತಂತ್ರಸಾರದ ಬಗ್ಗೆ ತಿಳಿಸ್ತಾ ಇದ್ರಿ. ಅದೇ ತಂತ್ರಸಾರ ನೋಡಿ, ಒಂದಂದರೆ ಇದೆಲ್ಲ ಹಾಗೆ ಕಂಟಿನ್ಯೂ. ಹೌದು. ಈ ಔಡಲ ಮತ್ತು ಅರಳೆ ಎಲೆ ಅಂತ ಏನು ಹೇಳಿದ್ದೇನಲ್ಲ, ಅರಳೆ ಎಲೆಗೆ ಸಂಬಂಧಪಟ್ಟ ಹಾಗೆ
ಇಲ್ಲಿ ತಣುವು ಜಾಸ್ತಿ ಇರೋದ್ರಿಂದ ಎಲ್ಲ ಮಲಗಿಬಿಡುತ್ತೆ ಬೇಗ. ಇದಕ್ಕೆ ಗ್ಲೂಕೋಸ್ ಕೊಡಬೇಕು ಎಲೆಗೆ. ಒಳ್ಳೆ ಎಲೆ ಮತ್ತು ನಿಂಬೆಹಣ್ಣು ಅಂತ ತಿಳಿಸಿದ್ರಿ. ಎಲೆ ಮತ್ತು 4 ನಿಂಬೆಹಣ್ಣು, ಎಲೆ ಮತ್ತು 4 ನಿಂಬೆಹಣ್ಣು, 1 ಹಸಿ ದಾರದ ಉಂಡೆ, 4 ದೀಪ, 4 ಮಣ್ಣಿನ ಹಣತೆಯ ದೀಪ. ಇದು ಅಮಾವಾಸ್ಯೆ ಮಾಡುವ ತಂತ್ರಸಾರ. ಅಮಾವಾಸ್ಯೆಯೆಂದು ನೀವು ಸಿದ್ಧತೆ ಮಾಡಿಕೊಂಡ್ರೆ ಅಮಾವಾಸ್ಯೆಯೆಂದೇ ನಾನು ನೇರ ಪ್ರಸಾರದಲ್ಲಿ ನಿಮಗೆ ಕ್ರಮಬದ್ಧವಾದಂತಹ ವಿಚಾರಗಳನ್ನು ತಿಳಿ ಹೇಳ್ತೇನೆ. ಔಡಲೆ ಎಲೆ ಅಂದರೆ ಅರಳೆ ಎಲೆ ಅಥವಾ ಅರಳೆ ಎಣ್ಣೆ ಎಲೆ. ಈ ಎಲೆನ ನೀವು ನೋಡಿದರೆ ಇದು ಹೆಸರು ನಿಮ್ಮ ಕಡೆ ಏನು ಹೇಳ್ತಿದ್ರೋ ಆ ಹೆಸರನ್ನೇ ಇಟ್ಕೊಳ್ಳಿ. ತಲೆಗೆ ಹಚ್ಚುವಂಥ ಎಣ್ಣೆ ಅಥವಾ ಕೈ ಎಣ್ಣೆ ಅಂತಲೂ ಹೇಳ್ತಾರೆ, ಒಂದಷ್ಟು ಕಡೆ ಒಂದೊಂದು ತರಹ ಹೇಳ್ತಾರೆ. ಆದರೆ ಈ ಎಲೆ ನಿಮ್ಮ ಭಾಗದಲ್ಲಿ ಏನು ಹೇಳ್ತಾರೋ ಇಂಥದ್ದೊಂದು ಚೆನ್ನಾಗಿರೋ ಎಲೆ ಸಂಗ್ರಹಣ ಮಾಡಿ. 4 ನಿಂಬೆಹಣ್ಣು ತೊಗೊಳ್ಳಿ, 1 ದಾರದ ಉಂಡೆ ತೊಗೊಳ್ಳಿ, 4 ಮಣ್ಣಿನ ಹಣತೆ ತೊಗೊಳ್ಳಿ, ಚೆನ್ನಾಗಿರ್ತಕ್ಕಂಥ ರಂಗೋಲಿ ಪುಡಿ ಅಥವಾ ಅರಿಶಿನ ಪುಡಿ ಅಥವಾ ಅಕ್ಕಿ ಹಿಟ್ಟಿನ ಪುಡಿನ ತೊಗೊಳ್ಳಿ, ಯಾಕೆಂದರೆ ಚಕ್ರ ರಚನೆ ಮಾಡಲಿಕ್ಕೋಸ್ಕರ. ಆಮೇಲೆ ಅರಿಶಿಣದ ಗಂಧದಿಂದ, ಅಂದರೆ ಅರಿಶಿಣ ಕೊಂಬನ್ನು ಗಂಧದ ಕಲ್ಲ ಮೇಲೆ ತೆಗೆದ್ರೆ ಅದು ಗಂಧ ಬರುತ್ತೆ. ಅರಿಶಿಣದ ಗಂಧನೇ ಬೇಕು ಇದಕ್ಕೆ, ಅರ್ಥ ಮಾಡ್ಕೊಳ್ಳಿ. ಗಂಧದ ಕಲ್ಲ ಮೇಲೆ ಅರಿಶಿಣ ಕೊಂಬಿಂದ ನೀವು ಗಂಧ ತೆಗೆದ್ರೆ ಆ ಗಂಧವನ್ನು ತೆಗೆದಿಟ್ಕೊಳ್ಳಿ. 1 ತುಳಸಿ ಕಡ್ಡಿ ಅಥವಾ ಔದುಂಬರದ ಕಡ್ಡಿ, 1 ತುಳಸಿ ಕಡ್ಡಿ, ಔದುಂಬರದ ಕಡ್ಡಿ, ಎರಡರಲ್ಲಿ 1 ಕಡ್ಡಿನ ಇಟ್ಕೊಂಡಿರಿ. ಉದ್ದೇಶ ಇದರ ಮೇಲೆ ಒಂದು ಯಂತ್ರ ಬರೆಯೋದಿರುತ್ತೆ. ಫಸ್ಟು ನೆಲದ ಮೇಲೆ ಒಂದು ಮಣೇನೋ ನೆಲದ ಮೇಲೋ ಒಂದು ರಂಗೋಲಿನ ಹಾಕಿ ಅದರ ಮೇಲೆ ಈ ತಂತ್ರಸಾರವನ್ನು ಶುರು ಮಾಡಬೇಕಾಗತ್ತೆ. ಅದಕ್ಕಾಗಿ ಇದಿಷ್ಟು ಪದಾರ್ಥಗಳನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ. ಅಮಾವಾಸ್ಯೆ ಎಂದು ಏನು ಮಾಡಬೇಕು, ಹೇಗೆ ಮಾಡಬೇಕು ಅದರ ಕ್ರಮವನ್ನು ನಾನು ತಿಳಿಸ್ಕೊಡ್ತೇನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗತ್ತೆ. ನೀವು ಮಾಡುವಂತಹ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾದ್ದರಿಂದ ತಾವು ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಹಾಗೆ ತೃಪ್ತಿಕರವಾದಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಸಹಿತ ಇವತ್ತು ಮೇಷರಾಶಿಯವರಿಗಿದೆ. ಆದರೆ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಕೆಯಷ್ಟು ಲವಣ, 1 ಚಿಟಿಕೆಯಷ್ಟು ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ಅಥವಾ ಕೂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ. ಹೀಗೆ ಮಾಡೋದ್ರಿಂದ ಕೆಲವಷ್ಟು ಕರ್ಮಫಲ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ಫಲಾಫಲಗಳಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತೀರಿ. ನಿಮ್ಮ ಸ್ವರತರಂಗದಿಂದ ಇವತ್ತಿನ ದಿವಸ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನು 4 ಜನಕ್ಕೆ ಅನುಕೂಲವಾಗಿ ನಡ್ಕೋಬೇಕು ಎಂಬತಕ್ಕಂಥ ಚಿಂತನೆ ಇಡ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಯಾಕೆಂದರೆ ಇವತ್ತು ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿಯವರು ತಾವು ಧರಿಸಿರುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಮನಸ್ಸಲ್ಲಿ ಒಂಥರ ಹಿಂಸೆ ಬೇರೆ ಥರ ಆಗಿಬಿಡುತ್ತೆ. ನಾನು ಈ ಬಟ್ಟೆ ಹಾಕಬಾರ್ದಾಗಿತ್ತು, ಇನ್ನೊಂದು ಬಟ್ಟೆ ಹಾಕಬೇಕಾಗಿತ್ತು, ಈ ಥರ ಕಲರ್ ಬೇಡ, ಇನ್ನೊಂದು ಕಲರ್ ಬೇಕಿತ್ತು. ಒಂದು ಸತಿ ಬಟ್ಟೆ ಹಾಕ್ಕೊಳ್ತೀರಿ, ಆಚೆ ಕಡೆ ಬರ್ತೀರಿ, ಪುನಃ ನಿಮ್ಮ ವಸ್ತ್ರದ ಬಗ್ಗೆ ಅಸಮಾಧಾನ ತೋಡ್ಕೊಳ್ತೀರಿ. ಮನಸ್ಸಲ್ಲಿ ಬೇರೆ ಬೇರೆ ಥರ ಚಿಂತನೆಗಳು, ಬೇರೆ ಥರ ಕಲ್ಪನೆಗಳು ಶುರುವಾಗುತ್ತೆ. ಎಲ್ಲೋ ಒಂದು ಕಡೆ ಹೊರಡಬೇಕು, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವಾಲಯ ಅಥವಾ ಯಾವುದೋ ಒಂದು ಸಮಾಧಾನ ಇರ್ತಕ್ಕಂಥ ಸಾನ್ನಿಧ್ಯ ಅಥವಾ ನಿಮಗೆ ನೆಮ್ಮದಿ ಸಿಗುವಂಥ ಸಾನ್ನಿಧ್ಯ, ಅಲ್ಲಿ ಹೋಗಬೇಕು ಅನ್ನೋ ಆಸೆ. ಆದರೆ ಕರ್ತವ್ಯ ಅಥವಾ ಜವಾಬ್ದಾರಿ ಮತ್ತೊಂದು ಕೆಲಸ ನಿಮ್ಮನ್ನು ಕೈ ಬೀಸಿ ಕರೀತಾ ಇರುತ್ತೆ. ಅಲ್ಲಿ ಕನ್ಫ್ಯೂಷನ್. ಅದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳು, ವೃಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ. ಆದರೆ ಮನಸ್ಸನ್ನು ತಾಳ್ಮೆಯಿಂದ ಸಮಾಧಾನವಾಗಿ ಇಟ್ಕೊಂಡ್ರೆ ಅದರ ಫಲಾಫಲಗಳಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ಳೋದಿದೆಯಲ್ಲ, ಅದು ಒಳ್ಳೆಯದಲ್ಲ. ವೃಷಭ ರಾಶಿಯವರು ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ವೃತ್ತಿ ಅಭಿವೃದ್ಧಿ ಪರವಾಗಿಲ್ಲ. ಅಂದುಕೊಂಡಷ್ಟು ಏನೋ ಒಂದು ಸಾಧನೆ ಮಾಡ್ಬೋದು, ಸಾಧಿಸ್ಬೋದು ಎಂಬತಕ್ಕಂಥ ಚಿಂತನೆ ಇದ್ದೀರಿ. ಆದರೆ ಕೆಲಸಕ್ಕೆ ಬಾರದಂಥ ವಿಚಾರಗಳು ತಲೆ ತುಂಬ ತುಂಬಿಕೊಳ್ತೀರಿ.
ಕೆಲವೊಮ್ಮೆ ಏನು ಮಾಡಬೇಕೋ, ಏನು ಮಾತಾಡಬೇಕೋ, ಯಾವುದೇ ರೀತಿ ನಾವು ನಡ್ಕೊಳ್ಬೇಕೋ ಅದನ್ನು ಬಿಟ್ಟು ಬೇರೆಲ್ಲದರ ಕಡೆ ಗಮನ ಕೊಡ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಕೆಲವಷ್ಟು ವಸ್ತುಗಳನ್ನು ಎಲ್ಲೋ ಇಟ್ಟು ಬರೀ ಹುಡುಕಾಟದಲ್ಲೇ ಟೈಮ್ ತೊಗೊಳ್ತೀರಿ. ಇವತ್ತು ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ವೃತಃ ವೇಸ್ಟ್ ಮಾಡಿಕೊಂಡು ಬೇರೆಲ್ಲ ಸಮಸ್ಯೆಗಳನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರ ಪ್ರಾರ್ಥನೆ ಬೇಕು. ಒಂದು ಚಿಟಿಗೆಯಷ್ಟು ತೊಗರಿ ಬೆಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಮಿಥುನ ರಾಶಿಯವರು ಆಚೆ ಹಾಕೋದ್ರಿಂದ ಇವತ್ತು ಆರೋಗ್ಯವನ್ನು, ಚರ್ಮಕ್ಕೆ ಸಂಬಂಧಪಟ್ಟದ್ದು, ನರನಾಡಿಗಳಿಗೆ ಸಂಬಂಧಪಟ್ಟದ್ದು, ರಕ್ತ ಚಲನೆಗೆ ಸಂಬಂಧಪಟ್ಟದ್ದು ಇಲ್ಲಿ ನೀವು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ದುಃಖಗಳಿಂದ ದೂರ ಆಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕುಜ ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ, ವ್ಯಾಪಾರ ವ್ಯವಹಾರಗಳ ಬಗ್ಗೆ, ವೃತ್ತಿ ಅಭಿವೃದ್ಧಿ ಬಗ್ಗೆ, ವಿದ್ಯಾರ್ಥಿಗಳು ಓದೋದ್ರ ಬಗ್ಗೆ, ಹೊಸದಾಗಿ ಉದ್ಯೋಗ ಅಪೇಕ್ಷೆ ಪಡೋರಿಗೆ, ಮತ್ತು ಯಾವುದೇ ಒಂದು ವೃತ್ತಿಯಲ್ಲಿದ್ದು ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅನ್ನೋರಿಗೆ, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥವ್ರಿಗೆ ಇವತ್ತು ಲಾಭದಾಯಕವಾಗಿರ್ತಕ್ಕಂಥ ದಿನ. ತಾಳ್ಮೆ ಸಮಾಧಾನದಿಂದ ತಾವು ವರ್ತನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ತಾಯಿಯ ಕೃಪಾಶೀರ್ವಾದದಿಂದ, ಮಾತೃವಿನ ಅನುಗ್ರಹದಿಂದ, ನಿಮ್ಮ ಜನ್ಮದಾತರ ಆಶೀರ್ವಾದ ಪಡೆದು ತದನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟರು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತು ನಿಮ್ಮ ಅದೃಷ್ಟ ರೇಖೆಯಲ್ಲಿದೆ. ಆದರೆ ಬರೀ ಹಣೆಯಲ್ಲಿರಬೇಡಿ. ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಏನು ಅಂದುಕೊಂಡ್ರೋ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಒಂಥರ ಮಾನಸಿಕವಾದಂಥ ಒತ್ತಡ. ಒಬ್ಬರ ಹತ್ರ ಹೇಳ್ಕೊಳ್ಳಿಕ್ಕಾಗಲ್ಲ, ಅದನ್ನು ಅನುಭವಿಸೋಕ್ಕಾಗಲ್ಲ. ಸಮಸ್ಯೆ ಬಂದಾಗ ಸಮಸ್ಯೆಯಿಂದ ಬೇಗ ಹೊರಗಡೆ ಬರಲಿಕ್ಕೂ ಆಗದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಏನು ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಸರಿ ಯಾವುದು, ತಪ್ಪು ಯಾವುದು, ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ದಿರ ನಡೆದರೆ ಅಲ್ಲಿ ನಡೆಯುವಂತಹದ್ದು, ಆ ನಡೆಯುವ ಕಾಲ ಮತ್ತೊಂದು ಬೇರೆ ಥರನೇ ಆಗಿಬಿಡುತ್ತೆ. ಆದರೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಈ ಶುಭ ದಿನ ರಾಹುಕಾಲದಲ್ಲಿ ಸಿಂಹರಾಶಿಯವರು ತಪ್ಪದಿರ ಮಂಗಳವಾರ ರಾಹುಕಾಲ ಸಮಯದಲ್ಲಿ ಯಾವುದೋ ಒಂದು ದೇವಿ ಸಾನ್ನಿಧ್ಯದಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡುವಂಥದ್ದು, ಅಥವಾ ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಗೋಧಿ ಮತ್ತು ಉದ್ದಿನಬೇಳೆಯನ್ನು ರಾಹುಕಾಲ ಸನ್ನಿವೇಶದಲ್ಲಿ ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು, ಅದಾದ ನಂತರ ಮುಂದೆ ಬರುವಂಥ ಯಾವುದೇ ಒಂದು ಅನುಕೂಲವನ್ನು ಸಹಿತ ತಾವು ಸಿದ್ಧಪಡಿಸ್ಕೊಳ್ಬೋದು. ಅದಕ್ಕಾಗಿ ಬಹಳ ಎಚ್ಚರಿಕೆಯ ನಡೆಯಬೇಕು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತಿರಲ್ಲ, ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಸಿಂಹರಾಶಿಯವರು ಹಸನ್ಮುಖಿಯಾಗಿರಿ, ನಗನಗ್ತಾರಿ, ನಗುಮುಖದಲ್ಲಿದ್ದು ಕೆಲಸವನ್ನು ಮಾಡ್ಕೊಳ್ಳಿ. ಅದರಲ್ಲೂ ಬಹಳ ಮುಖ್ಯವಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇಲ್ಲಿ ಹೇಳುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿ, ಸಿಂಹರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಅದಾದ ನಂತರ ಮಕರ ರಾಶಿ ಮತ್ತು ಮೀನರಾಶಿ, ಈ ರಾಶಿಯವರಿಗೆ ಈ ಅಮಾವಾಸ್ಯೆಯಂದು ನಾನು ಹೇಳುವಂಥ ಈ ತಂತ್ರಸಾರ ಶೀಘ್ರವಾಗಿ ಕೆಲವಷ್ಟು ಕಾರ್ಯಗಳು ಸಿದ್ಧಿಯಾಗುತ್ತೆ. ಅದಕ್ಕಾಗಿ ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಎಲ್ಲರೂ ಸಹಿತ ಆದಷ್ಟು ಈ ತಂತ್ರಸಾರವನ್ನು ಮಾಡಿಕೊಳ್ಳಿ. ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಸಿಂಹರಾಶಿಯವರಿಂದ ಸ್ವಲ್ಪ ನೀವು ಜಾಗೃತರಾಗಿರೋದು ಬಹಳ ಉತ್ತಮ. ಅಮಾವಾಸ್ಯೆ ತನಕ ಎಚ್ಚರಿಕೆಯ ನಡೆ ಇರಲಿ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ. ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಸಾಕಷ್ಟಿದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ ಎಂಬತಕ್ಕಂಥ ಮನೋವ್ಯತೆ ನಿಮಗೇ ಇದೆ. ಆದರೆ ಮಾಡುವ ಕೆಲಸದಲ್ಲಿ ಸರಿ ಹೋಗುತ್ತೋ ಇಲ್ವೋ, ಸರಿಯಾದ ದಾರಿಯಲ್ಲಿ ನಾನು ಇದ್ದೀನೋ ಇಲ್ವೋ ಎಂಬತಕ್ಕಂಥದ್ರ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಜವಾಬ್ದಾರಿಯುತವಾದಂಥ ಕೆಲಸವನ್ನು ಕೈಗೆತ್ಕೊಂಡು ಅದನ್ನು ಪರಿಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಬೇರೆ ಬೇರೆ ಎಲ್ಲ ಸಮಸ್ಯೆಗಳನ್ನು ಸಹಿತ ಹೆಗಲೇರಿಸ್ಕೊಳ್ತಾ ಇರ್ತೀರಿ. ಇವತ್ತಿನ ದಿವಸ ನೀವು ಅಂದುಕೊಂಡಿದ್ದನ್ನು ಏನಾದ್ರು ಒಂದು ಸಾಧನೆ ಮಾಡ್ಕೋಬೇಕು ಅಂದರೆ, ಸಾಧಿಸಿದಷ್ಟು ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂದರೆ ಮೊದಲು ನಿಮ್ಮ ಕುಟುಂಬದ ಹಿರಿಯರ ಮಾತನ್ನು ಆಲಿಸಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಬೇಕು. ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕು. ಅದಕ್ಕಿಂತ ಮುಖ್ಯವಾಗಿ ಮನೇಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅದನ್ನೇ ನಡ್ಕೊಳ್ಬೇಕು. ಆಗಲೇ ಕನ್ಯಾ ರಾಶಿಯವರು ಅದರಿಂದ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತು 4 ರಿಂದ 6:20 ತನಕ
ನಿಮ್ಮ ವಾಹನದಲ್ಲಿ ಓಡಾಡುವಾಗ, ಕಾಗದ ಪತ್ರಕ್ಕೆ ಸಹಿ ಹಾಕುವಾಗ, ಯಾವುದೋ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳುವಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಿರ ಕೈ ಹಾಕಿ ಕೆಲಸ ಮುಂದುವರೆದ್ರೆ ಅಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಸಾಕಷ್ಟು ಆಗಿಬಿಡುತ್ತೆ. ಜೋಪಾನ ಇದೊಂದು ಸಮಯದಲ್ಲಿ ಎಚ್ಚರಿಕೆ ಇಳಿಸ್ಕೊಂಡ್ರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಧಿಕವಾದಂತಹ ಬೆನ್ನೋವು, ಮೊಣಕಾಲು ನೋವು ಅಥವಾ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು, ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗುವಂಥದ್ದು, ಕೆಲವಷ್ಟು ವಿಚಾರಗಳು ಬಹಳಷ್ಟು ತಲೆ ಕೆಡಿಸ್ಕೊಂಡು ಬೇಜಾರು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದು ಬೇಡವೋ ಅದರ ಕಡೆ ಮನಸ್ಸು ಇಲ್ಲಿ ಓಲೈಸ್ಕೊಂಡು ನಿಮಗಿರ್ತಕ್ಕಂಥ ಸ್ಥಾನಮಾನವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಸ್ವಲ್ಪ ಜೋಪಾನ ಇರಲಿ. ಇವತ್ತು ಯಾರನ್ನ ನಂಬಿದಿರಲ್ಲ, ನಂದು ತಂದು ಇವರಿಂದ ನನಗೇನೋ ಅನುಕೂಲ ಆಗ್ಬೋದು ಅಥವಾ ಇವರು ಒಳ್ಳೆಯವರು, ಒಳ್ಳೆಯ ವ್ಯಕ್ತಿ ಅಂತ ನೀವು ನಂಬಿದಿರಲ್ಲ, ಅಂತಹವರಿಂದಲೇ ಒಂದು ಸಮಸ್ಯೆ ಎದುರಿಸಬೇಕಾದಂಥ ಪರಿಸ್ಥಿತಿ ಇವತ್ತು ತುಲಾರಾಶಿಯವರಿಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಬಹಳ ಜೋಪಾನ. ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ಹೊರಗಡೆ ಬರಬೇಕು ಅಂದರೆ ಬೇವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ಈ ಶುಭ ದಿನ ರಾಹುಕಾಲದಲ್ಲಾಗಲಿ ಅಥವಾ ರಾಹುಕಾಲ ಮುಗಿದ ಮೇಲಾಗಲಿ ಅಲ್ಲೊಂದು ದೀಪ ಹಚ್ಚೋದು ಅಥವಾ ಅದನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದು ಅಥವಾ ಆ ಸನ್ನಿವೇಶದಲ್ಲಿ ರಾಹುಕಾಲದಲ್ಲಿ ಬೇವಿನ ಮರದ ನೆರಳಲ್ಲಿ ನಿಂತುಕೊಳ್ಳೋದು ಇವತ್ತಿನ ದೋಷಗಳು ಪರಿಹಾರ ಆಗುತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಳೋದನ್ನು, ತೃಪ್ತಿಕರವಾದಂತಹ ಬದುಕನ್ನು ಕಾಣುವುದನ್ನು, ಅದಕ್ಕಿಂತ ಮುಖ್ಯವಾಗಿ ಇವತ್ತು ಸಹ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ ಒಂದಷ್ಟು ಲಾಭದ ಕ್ಷಣಗಳನ್ನು ಸಹಿತ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಜಾಸ್ತಿ ಮಾಡ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಉಪಾಯ ಬೇಕು, ಹಾಗೆ ಎಚ್ಚರಿಕೆ ಬೇಕು, ಮತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಇರಬೇಕು. ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ದುರ್ಗಾ ಪರಮೇಶ್ವರಿಯನ್ನು, ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ನಮಸ್ಕಾರ ಸ್ವಾಮಿ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಹ್ಞೂ ಸ್ವಾಮಿ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಸ್ವಾಮಿ. ಬೆಂಗಳೂರಿಂದ. ಸರ್ ತಮ್ಮ ಹೆಸರು? ಹನುಮಂತರಾಜು ಅಂದ್ಬಿಟ್ಟು ಸ್ವಾಮಿ. ಹನುಮಂತರಾಜು ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆಪ್ಪ, ಹೇಳಿ. ಏನಿಲ್ಲ ಸ್ವಾಮಿ, ನಂದು ಅದು ಕೆಲಸದೇ ಆಗ್ಲಿ ಮದುವೆದೇ ಆಗ್ಲಿ ಅಡೆತಡೆಗಳಾಗ್ತಿದೆ. ನಿಮ್ದು ಪ್ರೋಗ್ರಾಮ್ ನೋಡ್ತಾ ಇದೆ, ಅದಕ್ಕೆ ನಿಮ್ದು ಕಾಲ್ ಡೈಲಿ ಟ್ರೈ ಮಾಡ್ತಿದೆ. ಇವತ್ತು ಸಿಕ್ತು ಸ್ವಾಮಿ. ಅದು ಯಾಕೆ ಹಂಗ ಆಯ್ತಿದೆ ಏನು ಅಂತ. ಏನು ಮಾಡ್ತಿದ್ದೀರಿ ತಾವು? ಉದ್ಯೋಗ ಏನು ಮಾಡ್ತಿದ್ದೀರಿ? ನಾನು ಆಟೋ ಡ್ರೈವರ್ ಸ್ವಾಮಿ. ಆಟೋ ಡ್ರೈವರು, ಓಕೆ. ಅಂದರೆ ವಿವಾಹ ಮದುವೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಾ? ಹ್ಞೂ ಸ್ವಾಮಿ. ಏನು ಓದಿದ್ದೀರಿ ತಾವು? ನಾನು SSLC ಸ್ವಾಮಿ. SSLC ಓದಿದ್ದೀರಿ. ಈಗ ಒಂದೇ ಆಟೋನೋ, ನಿಮ್ಮದೇ ಸ್ವಂತ ಆಟೋನೋ ಅಥವಾ ಬೇರೆ ಆಟೋ? ಇಲ್ಲ ಸ್ವಂತ ಆಟೋ ಸ್ವಾಮಿ. ಸ್ವಂತ ಆಟೋದಲ್ಲಿ. ಪರವಾಗಿಲ್ಲ. ನಿಮ್ಮ ಈಗ ನೀವು ಮಾಡ್ತಿರ್ತಕ್ಕಂಥ ಕೆಲಸ ನಿಮಗೆ ತೃಪ್ತಿಯಾಗಿ ನಿಮ್ಮ ಜೀವನ ಸಾಕ್ತಾ ಇದೆಯಾ? ಹ್ಞೂ ಸ್ವಾಮಿ. ಒಳ್ಳೆಯದಾಗಿ. ಹಲೋ. ಹೇಳಿ ಸ್ವಾಮಿ. ಈಗ ವಿವಾಹದ ಬಗ್ಗೆ ಚಿಂತನೆ ಮಾಡ್ತಿದ್ದೀರಾ? ಮದುವೆ ಬಗ್ಗೆ ಮನೇಲಿ ಪ್ರಯತ್ನ ಮಾಡ್ತಿದ್ದಾರಾ? ಹ್ಞೂ ಸ್ವಾಮಿ, ಮಾಡ್ತಿದ್ದಾರೆ ಸ್ವಾಮಿ. ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೊಂದು 6 ತಿಂಗಳು, ಮುಂದಿನ 6 ತಿಂಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ಅಲ್ಲ. ಹಾಗಾಗಿ ಈ ಕಳೆದ 2 ವರ್ಷದಿಂದಲೂ ಈ ಏನೇ ಪ್ರಯತ್ನಗಳು ಮಾಡಿದ್ರು ಯಾವುದೂ ಸಾಫಲ್ಯತೆ ಇಲ್ಲ. ಕಳೆದ 2 ವರ್ಷದಿಂದಲೂ ಒಂದಲ್ಲ ಒಂಥರ ಬರೀ ಸಮಸ್ಯೆಗಳನ್ನೇ ನೋಡ್ತಾ ಇದ್ದೀರಿ. ಹಾಗಾಗಿ ಇನ್ನು ಮುಂದಿನ 6 ತಿಂಗಳು ಅಷ್ಟು ಲಾಭ ಇರ್ತಕ್ಕಂಥದ್ದಲ್ಲ. ಆದರೆ ಸಾಧ್ಯವಾದರೆ ಇದೇ ಬರ್ತಕ್ಕಂಥ ಶ್ರಾವಣ ಮಾಸದಲ್ಲಿ, ಶ್ರಾವಣ ಮಾಸದ 4 ಶನಿವಾರ ಶನೇಶ್ವರ ಅಥವಾ ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಶ್ರಾವಣ ಮಾಸದಲ್ಲಿ ಒಂದು ನವಗ್ರಹ ಶಾಂತಿ ಮಾಡಿಸ್ಕೊಳ್ಳೋದು ಅದು ಇನ್ನೂ ಉತ್ತಮ. ನವಗ್ರಹ ಶಾಂತಿಯನ್ನು ಶ್ರಾವಣ ಮಾಸದಲ್ಲಿ ಮಾಡಿಕೊಂಡ್ರೆ ನಿಮ್ಮ ವಿವಾಹಕ್ಕಾಗಲಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಗಾಗಲಿ, ನಿಮ್ಮ ಉದ್ಯೋಗದಲ್ಲಿ ಒಂದಷ್ಟು ಪ್ರಗತಿ ಕಾಣಲಿಕ್ಕಾಗಲಿ ಅದು ದಾರಿ ಆಗುತ್ತೆ. ಇದನ್ನು ಮಾಡಿಕೊಳ್ಳಿ, ಇದರಿಂದ ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು
ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಅಂತಕ್ಕಂಥದ್ದು ಇವತ್ತು ಧನುರಾಶಿಯವರಿಗಿದೆ. ಆದರೆ ಇವತ್ತಿನ ದಿವಸ ನೀವೇನೇ ಕಾಯಕವನ್ನು ಮಾಡಿದ್ರೂ ಬಹಳ ಪರಿಪಕ್ವವಾಗಿ ಸಿದ್ಧಿಪಡಿಸ್ಕೊಳ್ತೀರಿ, ಅಂತಹ ಯೋಗ ಫಲವೂ ಇದೆ. ಮಧ್ಯಾಹ್ನ 12 ಗಂಟೆವರೆಗೂ ಭವಿಷ್ಯದಲ್ಲಿ ಸ್ವಲ್ಪ ಏರಿಳಿತಗಳಿರುತ್ತೆ. 12 ಗಂಟೆ ನಂತರ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಸಿಗುವಂಥ ಯೋಗ ಫಲ ಇದೆ. ಆದರೆ ಇವತ್ತು ನೀವೇನೇ ಅಂದುಕೊಂಡಷ್ಟು ಸಾರ್ಥಕತೆಯಾಗಿ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗನೂ ಇರೋದರಿಂದ ಗುರು ಹಿರಿಯರ ಮಾತನ್ನು ಆಲಿಸಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತು ಅಥವಾ ನಿಮ್ಮ ಮೇಲಧಿಕಾರಿಗಳ ಮಾತನ್ನು ಸ್ವಲ್ಪ ಆಲಿಸಿ ಕ್ರಮಬದ್ಧವಾಗಿ ಚಿಂತನೆ ಮಾಡಿದ್ರೆ ತುಂಬ ಅದೃಷ್ಟದ ಫಲವನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸದಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕಾದ್ರೂ ಬದಲಾವಣೆ ತರುವಂಥ ಕಾಲ ಇವತ್ತಿನ ಈ ಶುಭ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ದೋಷಗಳು ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಲಾಭವನ್ನು ತಂದುಕೊಳ್ಬೇಕಾದ್ರೆ ಹಾಕುವ ಪ್ರತಿ ಹೆಜ್ಜೆಯೂ ಭಾಳ ಜೋಪಾನ. ಮನುಷ್ಯ ಕಲಿತಷ್ಟು ಇನ್ನೂ ಕಲಿಬೇಕು. ಯಾಕೆಂದರೆ ಮನುಷ್ಯನ ಕಟ್ಟ ಕಡೆಯ ದಿನ, ಉಸಿರಾಟದ ಕಡೆಯ ದಿನದವರೆಗೂ ಆತ ವಿದ್ಯಾರ್ಥಿಯ ಜೀವನದಲ್ಲೇ ಇರ್ತಾನೆ ವಿನಃ ಆತ ಸಂಪೂರ್ಣವಾದ ಜ್ಞಾನವಂತನಾಗುವುದಿಲ್ಲ. ಯಾಕೆಂದರೆ ಈ ಸೃಷ್ಟಿಯೇ ಹಾಗೆ. ಈ ಸೃಷ್ಟಿ, ಈ ಪ್ರಕೃತಿ ಕಲಿಸೋದು ಭಾಳ ಇದೆ, ಕಲಿಬೇಕಾದ್ದು ಮತ್ತಷ್ಟು ಮಗದಷ್ಟು ಅನ್ನೋ ಥರ ಇದೆ. ಹಾಗಾಗಿ ಇಲ್ಲಿ ನಾನು ನಂದು ಅಂತಕ್ಕಂಥದ್ರ ಮದಮಾತು ಸರಿಯ ಯಾರಿಗೂ ಇರಬಾರ್ದು. ಅದರಲ್ಲೂ ಮಕರ ರಾಶಿಯವರಿಗೆ ಪ್ರಸ್ತುತ ನಿಮ್ಮದೇ ಆದಂಥ ಒಂದು ಹೊಸ ಬದುಕು, ಹೊಸ ಜೀವನ ಸಿಗುವಂಥ ಕಾಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ನಡೆ ಇರಲಿ, ಜೋಪಾನ ಇರಲಿ. ಹಾಕುವ ಪ್ರತಿ ಹೆಜ್ಜೆಯೂ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿಕೊಂಡೆ ನಡೀರಿ. ಹಾಗೆ ಸಡನ್ನಾಗಿ ತೀರ್ಮಾನ ತಂದುಕೊಂಡ್ರೆ ಅದು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಯಾವುದೇ ತೀರ್ಮಾನ, ಯಾವುದೇ ಮಾತುಕತೆ ಆದರೂ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇದರಿಂದ ಅರ್ಥಗರ್ಭಿತವಾದಂಥ ಚಿಂತನೆಯನ್ನು ಮಾಡುವಂಥದ್ದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರು ಚಂದ್ರ ಯೋಗ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿದ್ದು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ಯೋಗ ಫಲ ಇದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾದಂಥ ಕಾಲ ಎದುರಾಗುತ್ತೆ. ಆದರೆ ಎಚ್ಚರಿಕೆಯ ನಡೆದರೆ ಅಂತೂ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಹಾಗೆ ನಿಮಗೆ ಸಿಗಬೇಕಾದಂಥ ಒಂದು ಸ್ಥಾನಮಾನ, ನಿಮ್ಮ ವೃತ್ತಿಯ ಅಭಿವೃದ್ಧಿ, ನಿಮಗಿರಬೇಕಾದಂಥ ಒಂದು ಉತ್ತರ ಅಂದರೆ ಹೆಚ್ಚಿನ ಒಂದು ಫಲಾಫಲಗಳು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಒಂದು ಹಸನ್ಮುಖಿತನ ಮತ್ತು ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂಥ ಯೋಗ ಫಲ ಇದೆಲ್ಲ ಚೆನ್ನಾಗಿರೋದ್ರಿಂದ ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡೋದು ಬೇಡ. ಧೈರ್ಯವಾಗಿ ನಿಂತು ಕೆಲಸವನ್ನು ಮಾಡಿಕೊಳ್ಳಿ. ಹಾಗೆ ಏನೇ ಒಂದು ಸಾಧನೆ ಮಾಡಬೇಕಾದರೂ ಆ ಸಾಧನೆಯ ಹಾದಿ ಹೇಗಿರಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹೇಗೆ ಕಾಣಬೇಕು, ಇದರ ಬಗ್ಗೆ ನಿಮ್ಮ ಚಿಂತನೆ ಬೇಕು. ಹಾಗೆ ಫಲಾಫಲಗಳನ್ನು ಅದೃಷ್ಟ ರೇಖೆಯಲ್ಲಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿ. ಹಾಗೆ ರಾಹುಕಾಲದಲ್ಲಿ ಮಾತ್ರ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ವರ್ಚಸ್ಸು, ತೇಜಸ್ಸು, ತಮ್ಮ ಕೆಲಸ, ತಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ, ಏನೇ ಕೆಲಸ ಮಾಡಬೇಕಾದ್ರೂ ಶಾಂತಿ, ಸಮಾಧಾನ ಇದೆಲ್ಲದರ ಬಗ್ಗೆ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ಮಾಡ್ಕೊಳ್ತೀರಿ. ವೃತ್ತಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿದ್ದೀರಿ. ಅದರಲ್ಲೂ ಒಂದಷ್ಟು ಜನಕ್ಕೆ ಇವತ್ತು ಬಲಗಡೆ ಕಿವಿ ಆಗಲಿ ಅಥವಾ ತಲೆ ಹಿಂಭಾಗ ಆಗಲಿ ಅಥವಾ ಭುಜಗಳಾಗಲಿ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ ಇದು ನಿಮ್ಮನ್ನು ಬಾಧಿಸುತ್ತೆ. ಹಾಗೂ ಯಾರೊಬ್ಬರೊಂದಿಗೂ ಹೇಳಲಿಕ್ಕೆ ಆಗದಂಥ ಕೆಲವಿಷ್ಟು ವಿಚಾರಗಳು ನಿಮ್ಮ ತಲೆಯಲ್ಲಿ ಕೂತ್ಕೊಂಡು ತುಂಬ ನೋವು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯ ನಡೆದರೆ ಅದು ಬಹಳ ಹೆಚ್ಚಿನ ಲಾಭವನ್ನು ಗಳಿಸುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿನಿಂದ ಸರ್. ಬೆಂಗಳೂರಿನಿಂದ. ಅಮ್ಮ, ತಮ್ಮ ಹೆಸರು? ಲಕ್ಷ್ಮಿ ಸರ್. ಲಕ್ಷ್ಮಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ ಹಲೋ, ನಮಸ್ತೆ ಸರ್. ಕೋಟಿ ನಮಸ್ಕಾರ ಸರ್. ನಮಸ್ತೆ ತಾಯಿ. ತುಂಬಾ ದಿವಸದಿಂದ ಕರೆ ಮಾಡ್ತಾ ಇದೀನಿ ಸರ್. ತುಂಬಾ ದಿವಸದಿಂದ ಒಂದ್ ದಿವಸನೂ ಮಿಸ್ ಮಾಡಲ್ಲ ಸರ್ ನಿಮ್ ಪ್ರೋಗ್ರಾಮ್. ಹೇಳಮ್ಮ. ಅದೇ ಒಂದ್ ದಿವಸನೂ ಮಿಸ್ ಮಾಡಲ್ಲ ಪ್ರೋಗ್ರಾಮ್. ನಮ್ಗೆ ತುಂಬಾ ಕಷ್ಟ ಇದೆ ಸರ್. ನಮ್ಗೆ ಏನ್ ತೊಂದರೆ ತಾಯಿ? ಹೇಳಮ್ಮ.
ಅದೇ ನಾವು ಒಂದ್ ಸೈಟ್ ಇದೆ ಸರ್, ಅದನ್ನ ಮಾಡ್ಬಿಟ್ಟು ಅದನ್ನ ಸೇಲ್ ಮಾಡಿ ಒಂದು ಮನೆ ಕಟ್ಬೇಕು ಅಂತ ಇದೀವಿ, ಬೇರೆ ಕಡೆ ತಗೊಂಡು. ಅದು ಆಗುತ್ತಾ ಆಗಲ್ವಾ ಅಂತ ಅದೊಂದು ತುಂಬಾ ದಿನದಿಂದ ಕೇಳ್ಬೇಕು ಅಂತ ಇದೀವಿ ಸರ್. ಇಲ್ಲಮ್ಮ, ಆಗುತ್ತೆ, ಪ್ರಯತ್ನ ಪಡಿ. ಟೈಮ್ ಕರೆಕ್ಟಾಗಿದೆ. ಈಗ ನಿಮ್ಮ ಪ್ರಯತ್ನ ಪಟ್ಟರೆ ಇದೇ ಬರ್ತಕ್ಕಂಥ ಶ್ರಾವಣ ಅಥವಾ ಭಾದ್ರಪದಕ್ಕೆ ಅದು ಸೇಲ್ ವ್ಯಾಪಾರಕ್ಕೆ ಬರುತ್ತೆ. ಆದರೆ ಈಗ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಕಾಲ, ಒಳ್ಳೆಯ ಸಮಯ. ಇವತ್ತೇ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಅದರಲ್ಲೂ ಲಕ್ಷ್ಮೀ ಬೋರಹ ಸ್ವಾಮಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಭೂಮಿಯಲ್ಲಿ ಬಂದಿರೋ ಸರ್, ನಿಮ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಸರ್, ಒಂದ್ಸತಿ ಬಂದಿದ್ದೀವಿ ಸರ್. ತುಂಬಾನೇ ಕಷ್ಟ ಇದೆ. ಸೇಲ್ ಮಾಡ್ಬಿಟ್ಟು ನಾವು ಮಾಡ್ಬೇಕು ಅಂತ ಬೇರೆ ಕಡೆ ತಗೊಂಡು ಕಟ್ಬೇಕು ಅಂತ ಇದೀವಿ ಸರ್. ಅದು ಆಗುತ್ತೋ ಆಗಲ್ವ ಅಂತ ಎಷ್ಟು ಇದಾಗಿದೆ. ಖಂಡಿತ ಆಗುತ್ತೆಮ್ಮ. ಇಲ್ಲಮ್ಮ, ಆಗುತ್ತೆ, ಚಿಂತೆ ಮಾಡಬೇಡಿ. ಇದು ಒಳ್ಳೆ ಟೈಮು. ನೀವು ಕೇಳಿರುವ ಸಮಯನೂ ಕರೆಕ್ಟಾಗಿದೆ. ಅದರಲ್ಲೂ ದೇವರ ದರ್ಶನವೂ ಮಾಡಿದ್ದೀನಿ ಅಂತ ಬೇರೆ ಹೇಳ್ತಾ ಇದ್ದೀರಿ. ಆ ಸ್ವಾಮಿ ಅನುಗ್ರಹ ನಿಮಗೆ ಚೆನ್ನಾಗಿದೆ. ಧೈರ್ಯವಾಗಿ ನೀವು ಮುಂದುವರಿಸಿ. ಶ್ರಾವಣ ಭಾದ್ರಪದದಲ್ಲಿ ಅದು ಒಳ್ಳೆಯ ಒಂದು ಶುಭ ಸೂಚನೆ ಬರುತ್ತೆ. ಆ ಸಮಯದಲ್ಲಿ ನಿಮಗೊಂದು ಒಳ್ಳೆಯ ವ್ಯಾಪಾರನೂ ಆಗುತ್ತೆ, ನಿಮಗೆ ಅಧಿಕವಾದಂಥ ಲಾಭನೂ ಸಿಗುತ್ತೆ, ನೀವು ಮನೆಯೂ ತೊಗೊಳ್ಬೋದು. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ನಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಗಳೇ ಓ, ಆರಾಮಾಗಿದ್ದೀನಮ್ಮ. ತಾವೇ ಹೇಗಿದ್ದೀರಿ? ಆರಾಮಿದೆ ಗುರುಗಳೇ. ತುಂಬಾ ಖುಷಿ ಆಯ್ತು ಗುರುಗಳೇ. ಬಹಳ ಸಂತೋಷ ಅಮ್ಮ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಊರು ಬೇಡ ಗುರುಗಳೇ. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ರಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ತುಂಬಾ ಹೇಳಮ್ಮ. ಖುಷಿ ಆಗ್ತಿದೆ ಗುರುಗಳೇ ನಿಮ್ಮ ಹತ್ರ ಮಾತಾಡಿ. ಒಳ್ಳೆಯದಾಗಲಿ. ಆಶ್ರಮಕ್ಕೆ ಬಂದಿದ್ದು ಗುರುಗಳೇ. ಇಲ್ಲಿ ಬರಕಾಗ್ಲಿಲ್ಲ ಗುರುಗಳೇ. ನಿಮ್ಗೆ ಆಶ್ರಮಕ್ಕೆ ನಿಮಗೆ ಕರೆ ಮಾಡಿ ಬರ್ತಾ ಇಲ್ಲ ನಮ್ಮ ಮನೆಯವರು ಅಂತ ಕೇಳ್ಕೊಂಡು ಗುರುಗಳೇ. ಹೇಳಮ್ಮ. ಆಗ ಲಕ್ಷ್ಮೀ ಬೋರ ಸ್ವಾಮಿಗೆ ಬರಕಾಗ್ತಾ ಇಲ್ಲ ಅಂತಂದೇಳಿ ಕೇಳ್ಕೊಂಡು ನಿಮ್ಮ ಹತ್ರ ನೀವು ದೇವ್ರನ್ನ ಪ್ರಾರ್ಥನೆ ಮಾಡ್ರಿ, ಲಕ್ಷ್ಮೀ ಬೋರ ಸ್ವಾಮಿನ ಬರ್ತಾ ನಿಮ್ಮ ಮನೆಯವ್ರಂತ ಹೇಳಿದ್ರು. ಹಂಗೆ ಪ್ರಾರ್ಥನೆ ಮಾಡಿದ ಗುರುಗಳೇ. ಬಂದು ಆಶ್ರಮಕ್ಕೆ ಬಂದು ದರ್ಶನ ಮಾಡ್ಕೊಂಡು ಅಭಿಷೇಕ ಮಾಡಿಸಿದ ಗುರುಗಳೇ. ಮಕ್ಕಳು ಕೂಡ ಎದ್ದೆ ಅಂತ ಆಗ್ತಾ ಇದ್ರು ಗುರುಗಳೇ. ಇನ್ನೊಬ್ರು ಆಗ್ತಾ ಇದಾರ. ಸ್ವಲ್ಪ ನಮ್ಮ ಮನೆಯವ್ರ ಬಗ್ಗೆ ಕೂಡ ಕೇಳಿದ್ವಿ ಗುರುಗಳೇ, ಕುಡಿತಾರ ಅಂತ ಹೇಳಿ. ಅದ್ರ ಬಗ್ಗೆ ಕೂಡ ಅವ್ರು ಬಿಟ್ಟರು ಗುರುಗಳೇ. ಹೌದಾ? ತುಂಬಾ ಖುಷಿ ಆಗ್ತದೆ ಗುರುಗಳೇ. ಮಾತಾಡಕ್ ಆಗ್ತಿಲ್ಲ ಗುರುಗಳೇ. ನಮ್ಮ ಲಕ್ಷ್ಮೀ ಬೋರ ಸ್ವಾಮಿನ ಪ್ರಾರ್ಥನೆ ಮಾಡಿ ನಿಮ್ಮ ಕುಟುಂಬದಲ್ಲಿದ್ದಂಥ ಆ ದೊಡ್ಡ ಸಮಸ್ಯೆ, ಬೆಟ್ಟದಂಥ ಕಷ್ಟವನ್ನು ದಾಟ್ಕೊಂಡು ನೀವು ಇವತ್ತು ಚೆನ್ನಾಗಿದ್ದೀರಿ ಅಂತ ಅನ್ನೋ ಒಂದು ಸಂತೋಷದ ಮಾತಿದೆಯಲ್ಲ, ನಮಗೂ ಅಷ್ಟೇ ಭಾಳ ಆನಂದ ಆಗುತ್ತೆ. ಒಳ್ಳೇದಾಗ್ಲಿ. ಕುಡಿಯೋದ್ ಬಿಟ್ಬಿಟ್ರಲ್ಲ ಗುರುಗಳೇ, ಅದೇನೇನು ದೊಡ್ಡ ಖುಷಿ ಗುರುಗಳೇ ಅಲ್ವಮ್ಮ. ಆ ಕುಡಿತದ ಚಟದಿಂದ ಹೊರಗಡೆ ಬಂದು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋದನ್ನ ಅವ್ರ ಮನಸ್ಸಲ್ಲಿ ಬಂದ್ಬಿಡ್ತು ಅಂದರೆ 10 ರೂಪಾಯಿ ಸಂಪಾದನೆ ಮಾಡಲಿ, ಆರೋಗ್ಯಕರವಾದ ಗಂಜಿ ಅಂಬ್ಲಿ ಕುಡಿಲಿ, ಜೊತೆಲಿ ಕೂತ್ಕೊಂಡು ನಾವು ಚೆನ್ನಾಗಿದ್ದೀವಿ ಅನ್ನೋ ಮಾತು ನಿಮ್ಮ ಬಾಯಲ್ಲಿ ಬಂದರೆ ಅದಕ್ಕಿಂತ ದೊಡ್ಡ ಒಂದು ಇದೇನಿದೆ ಇರಲಿ. ನಮ್ಮ ತಂಗಿ ಗಂಡ ಕೂಡ ಕುಡಿತಂಗ ಗುರುಗಳೇ. ಬಡಿಯೋದು, ಮಕ್ಳಿಗೆ ಬಡಿಯೋದು. ನಮ್ಮ ತಂಗಿ ಗಂಡ ಕುಡಿದ್ರೆ ಮೈ ಮೇಲೆ ಪ್ರಜ್ಞೆ ಇರವಲ್ಲಮ್ಮ. ಅವ್ರು ಹೆಂಡತಿ ನೋಡಿತಾರೋ, ಮಕ್ಕಳು ನೋಡಿತಾರೋ, ಅಥವಾ ಅವ್ರಿಗವರೇ ದೇಹಕ್ಕೆ ಪನಿಷ್ಮೆಂಟ್ ಕೊಟ್ಕೊಳ್ತಾರೋ ಗೊತ್ತಾಗಲ್ಲ. ಆ ಕುಡಿತ ತಳ ಇಳಿದ ಮೇಲೆ ಸಂಪೂರ್ಣವಾಗಿ ಒಳಗಿರ್ತಕ್ಕಂಥದ್ದೆಲ್ಲ ವಿಷ ಆಚೆಗೆ ಹೋದ್ಮೇಲೆ ಅವಾಗ ಅಯ್ಯೋ ನಾನು ಹಿಂಗೆ ತಪ್ಪು ಮಾಡಿಬಿಟ್ನಲ್ಲ, ಮಾಡಬಾರ್ದಾಗಿತ್ತು ಅಂತ ಅವಾಗ ಅದೇನು ಹೇಳ್ತಾರಲ್ಲ, ಊರೆಲ್ಲ ಬಂದು ಕೊಳ್ಳೆ ಹೊಡ್ಕೊಂಡ ಮೇಲೆ ಬಾಗ್ಲು ಹಾಕೊಳ್ಳೋ ಥರ ಆಗ್ಬಿಡುತ್ತೆ. ಬಹಳ ಸಮಸ್ಯೆಗಳು ಅವ್ರದ್ದು ಕುಡಿತ ಚಟದಿಂದ ಅಪ್ಪಟ ಹೊರಗೆ ಬರ್ತಾ ಇಲ್ಲ. ಏನ್ ಮಾಡೋಕೆ ಗೊತ್ತಾಗ್ತಿಲ್ಲ ಗುರುಗಳ. ಇಲ್ಲ, ಈಗ ನಿಮ್ಮ ಬದುಕನ್ನು ಕಂಡು, ನಿಮ್ಮಲ್ಲಿ ಆಗುವಂಥ ಬದಲಾವಣೆಗಳನ್ನ ಕಂಡು ಅವ್ರು ಅದನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ಇವ್ರ ಜೀವನ ಹೀಗಾಯ್ತು, ನಾನು ಇಂಥ ತಪ್ಪು ಮಾಡಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ಆದರೂ ನಿಮಗೆ ಲಕ್ಷ್ಮೀ ಬೋರ ಸ್ವಾಮಿ ಅನುಗ್ರಹ ಇರೋದ್ರಿಂದ, ಸ್ವಾಮಿ ಕೃಪಾಶೀರ್ವಾದದಿಂದ ನೀವು ಇನ್ನೂ ಚೆನ್ನಾಗಿ ಆಗ್ತಿರಮ್ಮ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿರವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ. ಹಾಂ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಓನಮ್ಮ. ಅಮ್ಮ, ಬೆಂಗಳೂರಿಂದ. ಹಾಂ ಅಮ್ಮ, ತಮ್ಮ ಹೆಸರು? ಪುಷ್ಪ ಅಂತ ಹೇಳಿ. ಗುರುಜಾ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ನನ್ನ ಆರೋಗ್ಯನೇ ಸರಿ ಇಲ್ಲ ಗುರುಜಿ. ನಾನು ತುಂಬಾ ನೋವು ಪಡ್ತಾ ಇದ್ದೀನಿ ಗುರುಜಿ. ಏನು ಸಮಸ್ಯೆ ಆಗ್ತಾ ಇದೆ? ಬೆನ್ನು ನೋವು, ಸೊಂಟ ನೋವು. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ 1 ತಿಂಗಳಿಂದ. ಕೈ ಬೇರೆ ಮುಂದೆ ಆಪರೇಷನ್ ಆಯ್ತು ಗುರುಜಿ ಸೆಪ್ಟೆಂಬರ್ ತಿಂಗಳಲ್ಲಿ. ಏನಕ್ಕೋಸ್ಕರ ಕೈ ಆಪರೇಷನ್ ಆಯಿತು? ಕೈ ಬಿದ್ದು ಮೂಳೆ ಮುರಿದಾಯ್ತು ಗುರುಜಿ. ಅಯ್ಯೋ, ಏನು ಕೆಲಸ ಮಾಡ್ತಿದ್ರಿ ತಾವು? ಮನೆಯಲ್ಲೇ ಗುರುಜಿ. ಈ ಸಜ್ಜ ಮೇಲಿಂದ ಬರೀ ಸುಮ್ಮನೆ ಒಂದು ಇದರಿಂದ ಬಿದ್ದಿದ್ದು ಕೈ ಮೂಳೆ ಮುರಿದಾಯ್ತು ಗುರುಜಿ. ಅಯ್ಯೋ. ತುಂಬಾ ಆರೋಗ್ಯನೂ ಸಮಸ್ಯೆ ಗುರುಜಿ. ಯಜಮಾನ್ರು ಇಲ್ಲ, ಮಗಳು ಸಾಕ್ತಾ ಇದ್ದಾಳೆ ನಂಗೆ. ಅವಳಿಗೂ ಆರೋಗ್ಯ ಸಮಸ್ಯೆ ಗುರುಜಿ.
ದಿನಾ ಫೋನ್ ಮಾಡ್ತೀನಿ, ಸಿಗ್ತಾ ಇಲ್ಲ. ಮಗಳು ಕೆಲ್ಸಕ್ಕೆ ಹೋಗ್ತಾಳೆ ಗುರೂಜಿ. ಅವಳಿಗೂ ಆರೋಗ್ಯ ಹೋದ ವರ್ಷ ಆಗಸ್ಟಲ್ಲಿ ಪಿತ್ತಕೋಶ ಆಪರೇಷನ್ ಮಾಡಿದ್ರು ಅವಳಿಗೂ. ನಾವು ಮೊನ್ನೆ ಭೂವಾರ ಸ್ವಾಮಿ ಹೋದ ವರ್ಷ 30 ದಿನ ಬಂದಿದ್ದು, ನಾನು ಮಗಳು ಮೊಮ್ಮಗಳು ಎಲ್ಲ. ಹೌದಮ್ಮ. ಆಗಲಿ, ಒಳ್ಳೇದಾಗಲಿ, ಚಿಂತೆ ಮಾಡಬೇಡಿ. ಇನ್ನೂ ನಿಮ್ಮ ಆರೋಗ್ಯ ಸರಿ ಹೋಗ್ಲಿಕ್ಕೆ ಇನ್ನೂ ಈ ನವಂಬರ್ವರೆಗೂ ಸ್ವಲ್ಪ ಕಷ್ಟನೇ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೂ ನವಂಬರ್ ತಿಂಗಳವರೆಗೂ ಈ ಕಷ್ಟಗಳಿದೆ, ಈ ನೋವಿದೆ. ಸ್ವಲ್ಪ ಎಚ್ಚೆತ್ಕೊಳ್ಬೇಕು, ಆದಷ್ಟು ಜವಾಬ್ದಾರಿ ಬೇಕು. ಸ್ವಲ್ಪ ನೀವು ಓಡಾಡಬೇಕಾದ್ರೂ ಮತ್ತು ಆಹಾರ ಪದ್ಧತಿಗಳಲ್ಲೂ ಯಾವುದೇ ಒಂದು ಮಾತು ಕಮಿಟ್ಮೆಂಟ್ ಆಗಬೇಕಾದ್ರೂ ನವಂಬರ್ ತನಕ ಸ್ವಲ್ಪ ಜಾಗೃತರಾಗಿರಿ. ಯಾಕೆಂದರೆ ನಮ್ಮ ಟೈಮ್ ಸರಿ ಇಲ್ಲ ಅಂದಾಗಲೇ ಇಂಥ ಎಲ್ಲ ಎಡವಟ್ಟುಗಳು ಆಗ್ತಾ ಇರುತ್ತೆ. ಒಂದ್ಸತಿ ಸಾಧ್ಯವಾದರೆ ಮತ್ತೊಮ್ಮೆ ಲಕ್ಷ್ಮೀ ಬೋರ ಸ್ವಾಮಿನ ದರ್ಶನ ಮಾಡಿ, ಸ್ವಾಮಿ ದರ್ಶನಕ್ಕೆ ಬನ್ನಿ. ಒಳ್ಳೇದಾಗ್ಲಿ. ಹೇಗಿದ್ರು ಮಗಳಿದ್ದಾಳ? ಹಾಗಲ್ಲಮ್ಮ, ಮಗಳ ಹತ್ತಿರದಲ್ಲಿದ್ದರೆ ಒಂದ್ಸತಿ ಅವಳಿಗೆ ಫೋನ್ ಕೊಡಿ, ನಾನು ಮಾತಾಡ್ತೇನೆ. ಆಫೀಸ್ಗೆ ಹೋಗಿದ್ದಾರಾ? ಆಗ್ಲಿಮ್ಮ, ಈ ಸತಿ ಬಂದಾಗ ನಾನು ಒಂದ್ಸತಿ ಮಾತಾಡಿಸಿ ನಾನು ತಿಳಿಸ್ತೇನೆ. ಯಾಕೆಂದರೆ ಸ್ವರತರಂಗವನ್ನು ಆಲಿಸಿದ್ರೆ ಮಾತ್ರ ಆಕೆ ಭವಿಷ್ಯತ್ ಏನು ಅಂತ ಗೊತ್ತಾಗುತ್ತೆ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೂ ಈ ನವಂಬರ್ವರೆಗೂ ಅಂಥ ಟೈಮ್ ಚೆನ್ನಾಗಿರ್ತಕ್ಕಂಥ ಕಾಲ ಅಲ್ಲ. ಇದು ಮೇಲಿಂದ ಮೇಲೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆನೇ ಇರುತ್ತೆ. ಇದಕ್ಕೆ ನೀವು ಪ್ರತಿ ಗುರುವಾರ ದಿವಸ ಸಾಧ್ಯವಾದರೆ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಔದುಂಬರ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬನ್ನಿ. ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬವನ್ನು ಹೆಚ್ಚು ಕಾಪಾಡುತ್ತೆ, ಇದರಿಂದ ಅನುಕೂಲ ಆಗುತ್ತೆ. ಸಾಧ್ಯವಾದರೆ ಒಂದ್ಸತಿ ಲಕ್ಷ್ಮೀ ಬೋರ ಸ್ವಾಮಿ ದರ್ಶನಕ್ಕೆ ಬಂದು ಅಲ್ಲಿ ದೇವರೊಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನೇನು ಆಗೋಯ್ತು ಅಂದರೆ ನಾಳೆ ಆಗಸ್ಟ್ 1ರಿಂದ ಜಾತ್ರಾ ಮಹೋತ್ಸವ ಶುರುವಾಗುತ್ತೆ. ಅದರಲ್ಲೂ 8, 9 ನಾಗರ ಪಂಚಮಿ ಎಂದು ಅಲ್ಲಿ ವರ್ಷದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ, ಆನೆ ಅಂಬಾರಿ ಉತ್ಸವ ಎಲ್ಲ ಚೆನ್ನಾಗಿರುತ್ತೆ. ದೇವರ ದರ್ಶನ ಮಾಡಿ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಉಡುಪಿಯಿಂದ. ಉಡುಪಿಯಿಂದ. ಅಮ್ಮ, ತಮ್ಮ ಹೆಸರು? ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಉಡುಪಿ ಮಳೆ ಹೇಗಿದೆ? ಮಳೆ ತುಂಬ ಇದೆ ಗುರುಜಿ. ನಿಮಗೆ ಮಳೆ ಬಂದ್ರೇ ಆನಂದ. ಹೌದು. ಆದರೆ ಏನೇ ಮಳೆ ಬಂದರೂ ಬಿಸಿಲು ಮಾತ್ರ ಒಂಥರ ಹಬೆ ದಗೆ ಮಾತ್ರ ಇದ್ದೇ ಇರುತ್ತಲ್ಲ? ಹೌದು ಗುರುಜಿ, ಈಗ ಬಿಸಿಲಿದೆ. ಈಗ ಬಿಸಿಲಿದೆ. ಮಳೆಯಲ್ಲಿ ನೆನೀತಾ ಇದ್ದರೂ ಒಂಥರ ಅದರ ಒಂದು ಮಳೆ ಮತ್ತು ಬಿಸಿ ಎರಡೂ ನಿಮ್ಮ ಕಡೆ ನೋಡಬೇಕಂದ್ರೆ ನಿಮ್ಮ ಉಡುಪಿ ಮಂಗಳೂರು ಕ್ಷೇತ್ರಕ್ಕೆ ಬರಬೇಕು. ಹೌದು ಗುರುಜಿ. ಹೇಳಮ್ಮ. ಹೇಗಿದ್ದೀರಿ ಗುರುಜಿ? ಚೆನ್ನಾಗಿದ್ದೀರಮ್ಮ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಹೇಳಮ್ಮ. ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ, ಮಾತಾಡು ತಾಯಿ. ತುಂಬ ಟೈಮಿಂದ ಟ್ರೈ ಮಾಡ್ತಿದ್ದೀವಿ. ಏನು ಓದಿದ್ದೀರಿ? ನಂದು MA ಆಗಿದೆ ಗುರುಜಿ. ಹಾಂ ಹಾಂ. ಆದರೆ ವಿವಾಹಕ್ಕೆ ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ? ಏನು ಗೊತ್ತು ಗುರುಜಿ. ಜಾಬ್ ಮಾಡ್ತಾ ಇದ್ದೀರಮ್ಮ? ಜಾಬ್ ಮಾಡ್ತಿದ್ದೆ, ಟೀಚಿಂಗ್ ಟೆಂಪ್ರವರಿ. ಈಗ ಅದು ಇಲ್ಲ. ಅಂದರೆ ನೀವು ಮಂಗಳೂರು ಬೆಲ್ಟು ಆ ಕಡೆನೇ ನೋಡ್ತಾ ಇದ್ದೀರಾ ಅಥವಾ ಹೊರಗಡೆ ಬೇರೆ ಕಡೆ ಸಂಬಂಧಗಳು ಬಂದರೂ ಮದುವೆ ಆಗ್ತೀರಾ? ಅಂದರೆ ಈ ಕಡೆನೇ ನೋಡುವ ಅಂತ ಗುರುಜಿ. ಅಂದರೆ ಭಾಷೆ ಮತ್ತು ನಿಮ್ಮ ಒಂದು ತುಳು ಭಾಷೆ ಗೊತ್ತಾಗಿರೋದಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ಮಾತುಕತೆಗೆ ಅಂತ ನಿಮ್ಮ ಚಿಂತನೆ. ಕೆಲವರು ಏನಾಗುತ್ತೆ ಅಂದರೆ ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯದ ಬಗ್ಗೆಯೂ ಚಿಂತನೆ ಮಾಡ್ತಾರೆ. ಆದರೆ ಹೆಣ್ಣಿನ ಸಂತತಿ ತುಂಬ ಕಡಿಮೆ ಇದೆ ಅಮ್ಮ. ಈಗ ಗಂಡು ಮಕ್ಕಳು ಜಾಸ್ತಿ ಜನ, ಎಲ್ಲಿಂದೆಲ್ಲರೂ ಸಹಿತ ಗಂಡು ಮಕ್ಕಳು ಹೆಣ್ಣು ಸಿಗ್ತಿಲ್ಲ ಅನ್ನೋ ಧ್ವನಿನೇ ಇದೆ. ಎಲ್ಲೋ ಆಗೊಂದು ಈಗೊಂದು ಮಾತ್ರ ಬರುವಂಥದ್ದು ಹೆಣ್ಣು ಮಕ್ಕಳಿಗೆ ಇನ್ನೂ ಮದುವೆ ಆಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಪಟ್ಟರೂ ಕಾರ್ಯಸಿದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ಮಾತು ತುಂಬ ಕಡಿಮೆ. ಆದರೂ ನಿನ್ನ ಸ್ವರತರಂಗದಲ್ಲಿ ಇನ್ನೇನು ಆಗೋಯಿಗೂ ಅಂದರೆ ನಾಳೆ ಶ್ರಾವಣ 14ನೇ ತಾರೀಕು, ಶ್ರಾವಣ ಮಾಸದ 14 ಇದೆಯಲ್ಲ, ಆಗಸ್ಟ್ 14 ದಾಟಿದ್ರೆ ನಿನ್ನ ಭವಿಷ್ಯದಲ್ಲಿ ಒಳ್ಳೆ ಬೆಳಕು ಬಂದ್ಬಿಡತ್ತೆ. ನೀನು ಅಂದುಕೊಂಡಿದ್ದೇ ಸಾಧನೆ ಆಗುತ್ತೆ, ನಿನ್ನ ಮನಸ್ಸಲ್ಲಿರೋದೇ ಸಿದ್ಧಿ ಆಗುತ್ತೆ. ಒಳ್ಳೆ ಕಡೆ ಸಂಬಂಧ ಅಂತೂ ಖಂಡಿತ ಕಟ್ಟಿಟ್ಟು ಬುತ್ತಿ. ನೀನು ಭವಿಷ್ಯದಲ್ಲಿ ನೀನು ಹೆದರಕ್ಕೆ ಹೋಗಬೇಡ, ಅಧೈರ್ಯ ಪಡಬೇಡ, ಧೈರ್ಯವಾಗಿರು. ನೀನು ನಂಬಿರ್ತಕ್ಕಂತಹ ಕಟೀಲು ದುರ್ಗಾ ಪರಮೇಶ್ವರಿ ಅನುಗ್ರಹ ನಿನಗೆ ತುಂಬ ಚೆನ್ನಾಗಿದೆ. ತಾಯಿ ದುರ್ಗೆಗೆ 3 ಮಂಗಳವಾರ ಕೆಂಪು ವಸ್ತ್ರ, ತೊಗರಿಬೇಳೆ, ಒಂದು ತುಪ್ಪದ ದೀಪ, ಇಷ್ಟನ್ನೇ ನೀನು ತೂಕವಾಗಿ ಒಂದು ಅನುಕೂಲ ಮಾಡು. ಕಾರ್ಯಸಿದ್ಧಿ ಮಾಡ್ಕೋ. 3 ಮಂಗಳವಾರ ಈ ಅನುಷ್ಠಾನ ಮಾಡಿದ್ರೆ 4ನೇ ಮಂಗಳವಾರಕ್ಕೆ ನಿಮಗೊಂದು ಒಳ್ಳೆ ಗುಡ್ ನ್ಯೂಸ್ ಬಂದ್ಬಿಡುತ್ತೆ. ನೀವು ಮೊನ್ನೆ ಒಬ್ರಿಗೆ ಹೇಳಿದ್ರಿ ಗುರುಜಿ, ಅದು ಅನುಷ್ಠಾನ ಒಂದಿನ ಮಾಡ್ಬೇಕು, ಇವತ್ತು ಮಾಡಬೇಕು. ಹಾಂ, ಒಂದು ಮಾಡಿದಿರಿ, 2ನೇ ದಿವಸದ? ಹೌದು. ನೋಡು, ಒಂದು ಮಾಡಿದ್ದೀರಿ, 2ನೇದು ಈಗ ನಾನು ನಿಮ್ಮ ಫೋನ್ ಸಿಕ್ಕಿದ್ದೀನಿ. ನೀನೇ ಈ ಕೆಲಸ ಮಾಡಮ್ಮ ಅಂತಲೂ ನಾನು ಹೇಳ್ತಾ ಇದ್ದೇನೆ. ಇದು ಕಾಕತಾಳಿವೋ ಏನು? ನಾನು ಬೇರೊಬ್ಬರಿಗೆ ಹೇಳಿದಂಥ ಪರಿಹಾರವನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ.
ನೀವು ಪರಿಹಾರ ಮಾಡಬೇಕಾದಂಥ 2ನೇ ವಾರದಲ್ಲಿ ನಾನು ನಿಮಗೆ ಸಿಕ್ಕಿದ್ದೀನಿ ಅಂದರೆ 3ನೇ ವಾರ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇಟ್ಕೊಂಡಿದ್ರೆ ಅದು ಕಾರ್ಯಸಿದ್ಧಿ ಆಗುತ್ತೆ. ನೀವು ಧೈರ್ಯವಾಗಿ ಮುಂದುವರಿಸಿ. ತಾಯಿ ದುರ್ಗೆಯ ಅನುಗ್ರಹ ನಿಮಗಾಗಲಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಜಿ ತಾವು ಇವತ್ತಿನ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಜಿರವರು ನಾಳೆ ಅಂತಂದರೆ 3/7/2024 ಬುಧವಾರ ಅಂತಂದರೆ ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಕಾಳ ಶ್ರೀ ಭದ್ರಕಾಳಿ ಅಮ್ಮನವರ 58 ಅಡಿ ಭವ್ಯ ಸುಂದರ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ದೇವತೆಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮವೂ ಕೂಡ ನೆರವೇರ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮಾಂತರ ಜಿಲ್ಲೆ. ಈ ಒಂದು ಭಾಗಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.